प्रसादात् अहमेव सर्वम् मय्येव सर्वम् परिकल्पितम् च इत्थं विजानामि सदात्मतत्त्वम् तस्याघ्रे युग्मम् प्रणतोऽस्मि नित्यम् तस्याघ्रे युग्मम् प्रणतोऽस्मि नित्यम्। शङ्करम् शङ्कराचार्यम् केशवम् बादरायणम् सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयम् करुणालयम् नमामि भगवत्पादम् शङ्करम् लोकशङ्करम्। वन्दे तम् सच्चिदानन्दम् यतिवर्यम् महामतिम् वेदान्तसारज्ञम् सद्गुरुम् प्रणतोऽस्म्यहम् श्रीगुरुम् प्रणतोऽस्म्यहम्। सदाहम् सम्प्रदायज्ञम् संयमीन्द्रम् सदाश्रयम् सद्गुरुम् सच्चिदानन्दम् सदाचारम् समाश्रये। श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्याम् नमः। ओम शांति शांति शांति। ಸದ್ಗುರು ಭಕ್ತರು, ವೇದಾಂತ ಪ್ರಿಯರು, ವೇದಾಂತಿಗಳು, ತತ್ವ ಚಿಂತಕರು, ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ವಿಶ್ವಾವಸನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ತರಿಗೆ ಉಪರಿ ಚತುರ್ಥಿ. ಇಂದು ಸಂಕಷ್ಟಹರ ಗಣಪತಿ ವ್ರತವನ್ನ ಮಾಡಿ ಗಣಪತಿಯ ಅನುಗ್ರಹವನ್ನ ಪಡೆದು ಎಲ್ಲ ಸಂಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವಂತ ಪವಿತ್ರವಾದ ಪರ್ವಕಾಲ. ವಾರ ಬುಧವಾರ. 2025ನೇ ಇಸ್ವಿ ಏಪ್ರಿಲ್ ಮಾಹೆಯಲ್ಲಿ 16ನೇ ತಾರೀಕಿನ ಬುಧವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಕ್ಲೇಶಾಪಹಾರಿಣಿ ಎರಡು ಶಬ್ದ ಸಾಕು ನಮಗೆ. ನಮ್ಮ ಜೀವಮಾನದಲ್ಲಿ ಬ್ರಹ್ಮಜ್ಞಾನವನ್ನ ಪಡೆದುಕೊಂಡು ಅಮೃತಾತ್ಮರಾಗಬೇಕಾದರೆ ಎರಡು ಸಾಕು. ಒಂದು ನೈಷ್ಕರ್ಮ್ಯ ಸಿದ್ಧಿ, ಮತ್ತೊಂದು ಕ್ಲೇಶಾಪಹಾರಿಣಿ. ಅದನ್ನ ನೋಡೋಣ. ಖಾನಿಲಾಗ್ಯಬ್ಧರಿತ್ರ್ಯಂತಂ ಪ್ರಕ್ಫಣೀವೋದ್ಗತಂ ಯತಃ ಗಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಇಂದು ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 2ನೇ ಅಧ್ಯಾಯ 71ನೇ ಶ್ಲೋಕದಿಂದ 75ನೇ ಶ್ಲೋಕದವರೆಗಿರುವಂತಹ ತಾತ್ಪರ್ಯವನ್ನು ನೋಡ್ತಾ ಇದ್ದೀವಿ. 71ನೇ ಶ್ಲೋಕ, 71, 72, 73, 74 ಮತ್ತು 75 5 ಶ್ಲೋಕಗಳಿಗೆ
ಒಂದೇ ತಾತ್ಪರ್ಯ. 5 ಶ್ಲೋಕಗಳನ್ನ ಒಟ್ಟಿ ಓದ ಅರ್ಥವನ್ನು ಮಾಡ್ಕೊಳ್ಬೇಕು. ಇಂದು ನಾನು 5 ಶ್ಲೋಕಗಳನ್ನ ಒಮ್ಮೆ ಹೇಳ್ತೇನೆ, ಅನಂತರ ಅರ್ಥವನ್ನು ನೋಡೋಣ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಅಪಶ್ಯನ್ ಪಶ್ಯತೀಂ ಬುದ್ಧಿಂ ಅಶೃಣ್ವನ್ ಶೃಣ್ವತೀಂ ತಥಾ ನಿರ್ಯತ್ನೋ ಅವಿಕ್ರಿಯೋ ನಿಚ್ಚನ್ ಇಚ್ಛಂತೀಂ ಚಾಪ್ಯಲುಪ್ತದಕ್ ದ್ವಿಷಂತೀಂ ಅದ್ವಿಷನ್ನಾತ್ಮಾ ಕುಪ್ಯಂತೀಂ ಚಾಪ್ಯಕೋಪನಃ ನಿರ್ದುಃಖೋ ದುಃಖಿನೀಂ ಚೈವ ನಿಸ್ಸುಖಃ ಸುಖಿನೀಮಪಿ. ಬುದ್ಧಿಯ ನಾನಾ ವಿಕಾರಗಳನ್ನು ಪ್ರತಿ ಹಾಕಿದ್ದಾರೆ. 71ನೇ ಶ್ಲೋಕದಿಂದ 75ನೇ ಶ್ಲೋಕದವರೆಗೆ ಬುದ್ಧಿಯ ಅನೇಕ ವಿಕಾರಗಳನ್ನ ಪಟ್ಟಿ ಹಾಕಿದ್ದಾರೆ. ಮನಸ್ಸಿಗೆ ಸಾವಿರಾರು ವಿಕಾರಗಳಿವೆ. ಇಲ್ಲಿ ಪೂಜ್ಯರಾಗಿರುವಂತಹ ಭಗವಾನ್ ಸ್ವರೇಶ್ವರಾಚಾರ್ಯರವರು 23 ವಿಕಾರಗಳನ್ನು ಹೇಳಿ ಇಷ್ಟು ವಿಕಾರಗಳನ್ನು ಗೊಳ್ಳುತ್ತಿದ್ದರು. ಆತ್ಮನು ಮಾತ್ರ ಯಾವ ವಿಕಾರವನ್ನು ಹೊಂದದೆ ಸಾಕ್ಷ್ಯ ಸ್ವರೂಪದಿಂದ ಈ ಬುದ್ಧಿಯನ್ನ ಬೆಳಗುತ್ತಿದ್ದಾನೆ. ದ್ವಿಷಂತೀಂ ಬುದ್ಧಿ. ನಮ್ಮ ಬುದ್ಧಿಯು ಅನೇಕ ಸಲ ಕೆಲವು ವಸ್ತುಗಳನ್ನು ದ್ವೇಷ ಮಾಡುತ್ತೆ. ಇಂಥವ್ರಿಗಂತಾಗುವುದಿಲ್ಲ, ಇವರು ನನ್ನ ತುಂಬಾ ಶತ್ರುಗಳು. ಎಲ್ಲಾ ವಿಷಯದಲ್ಲೂ ಇದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ 5 ವಿಷಯಗಳಲ್ಲಿ ಯಾವುದನ್ನು ಅಪ್ರಿಯವಾದನ್ನು ದ್ವೇಷ ಮಾಡ್ತೇನೆ. ಶಬ್ದದಲ್ಲಿ ಯಾವುದೋ ಡ್ಯಾನ್ಸ್ ಬರ್ತಾ ಇದೆ, ಇನ್ಯಾವುದೋ ಒಂದು ಬೈಗಳ ಬರ್ತಾ ಇದೆ, ಆ ಬೈಗಳ ಅಪ್ಪ ಕೇಳಕ್ಕಾಗಲ್ಲಪ್ಪ ಅಂತೇವೆ. ರೂಪ, ನಮಗೆ ಅನಿಷ್ಟವಾಗಿರುವಂತಹ ರೂಪ ಬರ್ತಾ ಇದೆ. ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಬರ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಅದನ್ನು ನೋಡಕ್ಕಾಗಲ್ಲ. ಹೀಗೆ ಬುದ್ಧಿಯು ದ್ವಿಷಂತೀಂ, ಕೆಲವು ಪದಾರ್ಥಗಳನ್ನ ಕೆಲವರನ್ನ ದ್ವೇಷ ಮಾಡಲಿವೆ. ಆದರೆ ನಾನು ಮಾತ್ರ ಇಂಥ ದ್ವಿಷಂತೀಂ ಬುದ್ಧಿಂ ಅದ್ವಿಷನ್, ಬುದ್ಧಿಯನ್ನೂ ದ್ವೇಷ ಮಾಡದೆ ಆ ಬುದ್ಧಿ ಯಾರನ್ನ ದ್ವೇಷ ಮಾಡುತ್ತಿದೆಯೋ ಅದನ್ನು ದ್ವೇಷಿಸದೆ ಆತ್ಮನು ನಿರ್ವಿಕಾರವಾಗಿದ್ದಾನೆ. ಎಷ್ಟು ಚೆನ್ನಾಗಿದೆ. ಕುಪ್ಯಂತೀಂ ಬುದ್ಧಿಂ, ಕೋಪ, ನನ್ನ ಇಷ್ಟಾರ್ಥ ನೆರವೇರದೆ ಹೋದ ಕೋಪ. ಅಮ್ಮ ಹೇಳಿದ್ದು ನಾಳೆ ಬೆಳಿಗ್ಗೆ ಇಡ್ಲಿ ಮಾಡ್ತೇನೆ, ಚಟ್ನಿ ಮಾಡ್ತೇನೆ ಅಂತ. ನನ್ನ ರಾತ್ರಿ ಎಲ್ಲ ಇಡ್ಲಿ ಚಟ್ನಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬೆಳಿಗ್ಗೆ ನೋಡಿದ್ರೆ ಚಪಾತಿ ಮಾಡ್ಬಿಟ್ಟು. ಸಣ್ಣ ವಿಷಯ, ಕೋಪ. ಅಮ್ಮನ ಮೇಲೆ ಕೋಪ, ಹೆಂಡತಿ ಮೇಲೆ ಕೋಪ. ನೀನ್ ಚಪಾತಿ ಮಾಡಿಬಿಟ್ಟಿದ್ಯಾ, ಇಡ್ಲಿ ಮಾಡ್ಲಿಲ್ಲ ಅಂತ. ಇದು ಬಹಳ ಸಣ್ಣ ವಿಷಯ ಅಂತ ಇದ್ದೇನೆ. ಇನ್ನು ದೊಡ್ಡ ದೊಡ್ಡ ಕೋಪ. ಕೋರ್ಟು ಕಚೇರಿಗಳಲ್ಲಿ ನಮ್ಮ ಪರವಾಗಿ ಜಡ್ಜ್ಮೆಂಟ್ ಬರುತ್ತೆ ಅನ್ಕೊಂಡಿದ್ದೆ. ಅಡ್ವೊಕೇಟು ಆಯ್ತಪ್ಪ ನಿನ್ ಪರವಾಗಿ ಜಡ್ಜ್ಮೆಂಟ್ ಬರುತ್ತೆ ಅಂತ ಹೇಳಿದ್ರು, ವಿರುದ್ಧ ಬಂದ್ಬಿಡ್ತು ಅಂತ ಹೇಳ್ಕೊಳ್ಳಿ, ಕೋಪ. ಹೀಗೆ ಬುದ್ಧಿಗೆ ಕೋಪ ಎಂಬುವುದು ಸಹಜ. ಕುಪ್ಯಂತೀಂ, ಕುಪ್ಯತೆ ಬುದ್ಧಿ, ಕೋಪ ಮಾಡ್ಕೊಳ್ಳುತ್ತೆ. ಆ ಕೋಪ ಬಂದಾಗ ಏನ್ ಮಾಡ್ತಾನೆ ಗೊತ್ತಾಗುದಿಲ್ಲ. ಮಾತೃದೇವೋ ಭವ ಪಿತೃದೇವೋ ಭವ ಎನ್ನುವುದು ನಮ್ಮ ಸಂದೇಶ. ತಾಯಿಯನ್ನ ತಂದೆಯನ್ನ ದೇವರಂತೆ ಕಾಣಪ್ಪ. ನಿಮ್ ತಂದೆ ಹೇಗ್ ಬೇಕಾದ್ರೂ ಇರಬಹುದು, ನಿನ್ನ ಪಾಲಿಗೆ ದೇವರು. ಅಮ್ಮ ಹೇಗ್ ಬೇಕಾದ್ರೂ ಇರಬಹುದು, ಜನ್ಮ ಕೊಟ್ಟು ಬೆಳೆಸಿಲ್ವೇ ಅಂತ ತಂದೆ ತಾಯಿಗಳನ್ನ ಗೌರವಿಸಬೇಕು, ನಮಸ್ಕಾರ ಮಾಡ್ಬೇಕು. ಆ ಕೋಪದಲ್ಲಿ ಏನ್ ಬೇಕಾದ್ರೂ ಮಾಡ್ಲಿ. ಹೀಗೆ ಕೋಪದಿಂದ ಎಲ್ಲರನ್ನು ಸಂಹಾರ ಮಾಡುತ್ತಿರುವಂತಹ ಬುದ್ಧಿಯನ್ನು ಆತ್ಮನು ಪಶ್ಯತಿ, ನೋಡ್ತಾ ಇದ್ದಾನೆ. ಹೇಗೆ ಅಕೋಪನಃ, ಆತ್ಮನಿಗೆ ಬುದ್ಧಿಯ ಮೇಲೆ ಕೋಪ ಇಲ್ಲ, ಆತ್ಮನಿಗೆ ಅನಾತ್ಮದ ವಿಷಯದ ಮೇಲೆಯೂ ಕೋಪವಿಲ್ಲ. ಎಷ್ಟು ಚೆನ್ನಾಗಿದೆ.
ನಿರ್ದುಃಖ ದುಃಖಿನೀಂ ಚೈವ. ಯಾವಾಗಲೂ ಮನಸ್ಸಿಗೆ ದುಃಖ. ದುಡ್ಡು ಬಂತು ದುಃಖ, ದುಡ್ಡು ಕಳ್ಕೊಂಡೆ ದುಃಖ, ಆರೋಗ್ಯ ಬಂತು ದುಃಖ, ಆರೋಗ್ಯ ಹೋಯ್ತು ದುಃಖ, ಮಕ್ಕಳಾದ್ರೂ ದುಃಖ. ಇಲ್ಲೇ ಬರೀ ಈ ಪ್ರಪಂಚವೆಲ್ಲ, ಸಂಸಾರ ಜೀವನವೆಲ್ಲ ದುಃಖಮಯ. ಒಂದ್ ಗಾದೆ ಇದೆಯಲ್ಲ, ಸಂಸಾರವೆಲ್ಲ ದುಃಖಮಯ, ಶರೀರವೆಲ್ಲ ರೋಗಮಯ. ಇದು ಬಹಳ ಚೆನ್ನಾಗಿದೆ. ಇದು ಎಲ್ಲ ಮಾನವರಿಗೂ ಅನ್ವಯವಾಗುವಂತ ವಿಚಾರ. ಈ ಬೆಂಗಳೂರಿನಲ್ಲಿ ಸುಮಾರು ಒಂದು 25 ಲಕ್ಷ ಕುಟುಂಬ ಇರಬಹುದು ಅಂತ ಇರ್ಬೇಕು. ಒಂದೊಂದು ಕುಟುಂಬದಲ್ಲಿ 4-5 ಜನ ಇರ್ತಾರೆ. ಯಾವ ಕುಟುಂಬಕ್ಕೆ ಹೋಗಿ ಕೇಳಿ, ಸ್ವಾಮಿ ನಿಮ್ ಕುಟುಂಬದಲ್ಲಿ ಏನಾದ್ರೂ ದುಃಖ ಬಂತೆ ಅಂದ್ರೆ, ಸ್ವಾಮಿ ದುಃಖವಿಲ್ಲದ ಕ್ಷಣವಿಲ್ಲ, ದುಃಖವಿಲ್ಲದ ದಿವಸವೇ ಇಲ್ಲ. ಕೂಡಲೇ ದುಃಖ ಸಹಜ. ಸಂಸಾರ ಎನ್ನುವಂತಹದ್ದು ದುಃಖಮಯವಾಗಿದೆ. ಜನ್ಮ ದುಃಖಂ, ಜರಾ ದುಃಖಂ, ಜಾಯಾ ದುಃಖಂ, ಪುನಃ ಪುನಃ ಸಂಸಾರ ಸಾಗರಂ ದುಃಖಂ. ತಸ್ಮಾತ್ ಜಾಗ್ರತ ಜಾಗ್ರತ. ರಾಮಚಂದ್ರ ಚೆನ್ನಾಗಿದೆ. ಬ್ರಹ್ಮಚಾರಿಯಾಗಿದ್ದರೂ ದುಃಖ, ಗೃಹಸ್ಥನಾದರೂ ದುಃಖ, ಬಡವನಾಗಿದ್ದರೂ ದುಃಖ, ಶ್ರೀಮಂತನಾದರೂ ದುಃಖ, ಅಧಿಕಾರಿಯಾಗಿದ್ದರೂ ದುಃಖ, ಭಿಕಾರಿಯಾಗಿದ್ದರೂ ದುಃಖ, ಒಬ್ಬಂಟಿಗನಾಗಿದ್ದರೂ ದುಃಖ. ಇನ್ನು ಅನೇಕ ಜನಗಳ ಜೊತೆಯಲ್ಲಿ ಪ್ರಪಂಚ ಹಣೆಬರವೇ. ಈ ಬುದ್ಧಿ ಈ ದುಃಖವನ್ನ ನೋಡ್ಕೊಂಡು ಅಯ್ಯೋ ಅಂತೇಳಿ ದುಃಖಿಯಾಗಿದೆ. ದುಃಖಿಯಾಗಿರುವಂತಹ ಬುದ್ಧಿಯನ್ನ ಆತ್ಮನು ದುಃಖರಹಿತ ನೋಡ್ತಾ ಇದ್ದಾನೆ. ನಿಸ್ಸುಖ ಸುಖಿನೀಮಪಿ ಸುಖಿನೀಂ ಬುದ್ಧಿಂ. ಏನೋ ಒಂದು ದೊಡ್ಡ ಗುಡ್ ನ್ಯೂಸ್ ಬಂತು, ನೀವು ಪ್ರಮೋಷನ್ ಆಯ್ತು ಅಂದ್ಬಿಟ್ಟು ಬಹಳ ಸಂತೋಷ. ಪ್ರಮೋಷನ್ ಆದ್ರೆ ಜಾಸ್ತಿ ಗಂಟೆ ಕೆಲಸ ಮಾಡ್ಬೇಕು, ದುಃಖ ಶುರುವಾಯ್ತು. ಬಹಳ ಚೆನ್ನಾಗಿದೆ. ನಮ್ಮ ಜೀವನವನ್ನ ನಾವೇ ನೋಡಿಕೊಂಡರೆ ಸುಖಂ ಸ್ವಪ್ನೇಪಿ ದುರ್ಲಭಂ. ಸುಖ ಇಲ್ಲವೇ ಇಲ್ಲ. ಮನುಷ್ಯನ ಭ್ರಮೆ ಭ್ರಮೆ ಭ್ರಮೆ. 99% ದುಃಖ, 1% ಸುಖ. ಆ 1% ಸುಖಕ್ಕಾಗಿ 99% ದುಃಖವನ್ನ ಅನುಭವಿಸ್ಕೋತ ಕಾಲ ಆಗ್ತಾ ಇದ್ದಾರೆ ಮನುಷ್ಯ. ನನ್ನ ಪ್ರೀತಿಯ ಸದ್ಗುರುಗಳಾದ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಒಂದು ಮಾತು ಹೇಳ್ತಾ ಇದ್ರು. ಕಡಲೆ ಕಾಳಿನಷ್ಟು ಸುಖಕ್ಕಾಗಿ, ಕಡಲೆಯಷ್ಟು ಸುಖಕ್ಕಾಗಿ ಕಡಲಿನಷ್ಟು ದುಃಖ. ಕಡಲು ಅಂದ್ರೆ ಸಮುದ್ರ, ಕಡಲೆಯನ್ನು ಕಡಲೆಕಾಯಿ ಬೀಜ, ಕಡಲೆಬೇಳೆ. ಕಡಲೆಬೇಳೆ ಬೀಜದಷ್ಟು ಸುಖ, ಅದಕ್ಕಾಗಿ ಸಮುದ್ರದಷ್ಟು ದುಃಖ. ಯಾರನ್ನೇ ನೋಡಿ ಹೇಳ್ತಾರೆ, ಕೆಲವರು ಹೇಳುವುದಿಲ್ಲ. ಈ ಸ್ವಭಾವನೇ ಸುಖಶ್ಚಾನಂತರಂ ದುಃಖಂ, ದುಃಖಶ್ಚಾನಂತರಂ ಸುಖಂ, ಚಕ್ರವತ್ ಪರಿವರ್ತಂತೆ ದುಃಖಾನಿ ಚ ಸುಖಾನಿ ಚ. ರಾಮನಿಗೂ ಬಿಡಲಿಲ್ಲ ದುಃಖ, ಕೃಷ್ಣನಿಗೂ ಬಿಡಲಿಲ್ಲ, ನರಸಿಂಹನಿಗೂ ಬಿಡಲಿಲ್ಲ. ದಶಾವತಾರಗಳನ್ನ ಎತ್ತಿ ಭಗವಂತ ಎಷ್ಟು ದುಃಖ ಅನುಭವಿಸ್ತಾ, ಅದು ಅಧ್ಯಾರೋಪ ದೃಷ್ಟಿ ಇರಬಹುದು. ಒಟ್ಟಿನಲ್ಲಿ ದುಃಖವಿಲ್ಲದ ದೇವರಿಲ್ಲ, ದುಃಖವಿಲ್ಲದ ರಾಜರಿಲ್ಲ, ದುಃಖವಿಲ್ಲದ ಮನುಷ್ಯರಿಲ್ಲ, ದುಃಖವಿಲ್ಲದ ಅಧಿಕಾರಿಗಳಿಲ್ಲ. ಎಲ್ಲಾ ಕಡೆ ದುಃಖ ದುಃಖ. ಕೆಲವು ಸಲ ಸುಖವೂ ಆಗತ್ತೆ. ತಮಾಷೆ ಉದಾಹರಣೆ ಕೊಡ್ತೇನೆ. ತಮಾಷೆ ಉದಾಹರಣೆ, ಇವತ್ತಿನ IT BT ಕಂಪನಿಗಳಲ್ಲಿ ಕೆಲಸ ಮಾಡ್ತಾರೆ ಹುಡುಗರು. ವಯಸ್ಸು 25ರಿಂದ 45, 50ವರೆಗೆ. ಕೈ ತುಂಬ ಸಂಬಳ. ಒಂದ್ ತಿಂಗಳಿಗೆ 2 ಲಕ್ಷ, 3 ಲಕ್ಷ, 5 ಲಕ್ಷ, 6 ಲಕ್ಷ ಅಂತ ಕೊಡ್ತಾರೆ. ಬಹಳ ಸಂತೋಷ. ಅವರು 20 ದಿವಸ ಕೆಲಸ ಮಾಡ್ತಾರೆ.
21ನೇ ತಾರೀಕಿಗೆ ಅವರ ಬ್ಯಾಂಕ್ ಅಕೌಂಟ್ಗೆ 5 ಲಕ್ಷ ದುಡ್ಡು ಬರುತ್ತೆ. ಏನ್ ಬಹಳ ಸಂತೋಷ ಆಯ್ತು ಅವರಿಗೆ. ಇನ್ನು 10 ದಿವಸ ಇದೆ, 30ನೇ ತಾರೀಕು ಕಡಿಮೆ ಸಂಬಳ ಬರಬೇಕು. ಕಂಪನಿಯವರು ಸಂತೋಷವಾಗ್ಲಿ ಅಂತ 21ನೇ ತಾರೀಕು 5 ಲಕ್ಷ ರೂಪಾಯಿ ಹಾಕ್ಬಿಟ್ಟು ಬ್ಯಾಂಕಲ್ಲಿ ನೋಡ್ತಾನೆ, ಅಕೌಂಟ್ ನಲ್ಲಿ 5 ಲಕ್ಷ ಡೆಪಾಸಿಟ್ ಆಯ್ತು ಅಂತ ತುಂಬಾ ಸಂತೋಷ ಪಡ್ತಾನೆ. ಆದರೆ 5 ಲಕ್ಷಕ್ಕೆ 50 ದಾರಿ ಖರ್ಚಾಗುವುದಕ್ಕೆ ಎಲ್ಲೋ ಸಾಲ ಮಾಡಿರ್ತಾನೆ, EMI ಕಟ್ಟಬೇಕಾಗಿರುತ್ತೆ, ಎಲ್ಲ ಹೊರಟೋಗ್ಬಿಡುತ್ತೆ. 1ನೇ ತಾರೀಕು ಹೊತ್ತಿಗೆ ಕೈಯೆಲ್ಲ ಖಾಲಿ ಆಗುತ್ತೆ. ಇದು ಪ್ರಪಂಚದ ಹಣೆಬರ. ನೋಡಿ, ಜ್ಞಾನಿ ವರೇಣ್ಯರಾದ ಸ್ವರೇಶ್ವರಾಚಾರ್ಯರು 21ನೇ ಶತಮಾನದ ಮಾನವರ ಜಾತಿಗೆ ಹೇಳ್ತಾ ಇದ್ದಾರೆ. ನಿರ್ದುಃಖ ದುಃಖಿನೀಂ ಬುದ್ಧಿಂ ನಿಸ್ಸುಖ ಸುಖಿನೀಮಪಿ. ಸುಖ ಬರ್ತಾ ಇದ್ದು ಸ್ವಾಮಿ, ಮನೆ ಕಟ್ಕೊಂಡ್ವಿ, ಗೃಹ ಪ್ರವೇಶವಾಯ್ತು, ತುಂಬಾ ಜನ ಬಂದಿದ್ರು, ವಿಡಿಯೋ ನೋಡಿ ಕೊಡಿಸ್ತಾರೆ, ಅಬ್ಬಾ ತುಂಬಾ ಚೆನ್ನಾಗಿಯಪ್ಪ ಅಂತಾರೆ. ಮನೆ ಕಟ್ಕೊಂಡೆ ಅಂತ ಸಂತೋಷ. ಮನೆ ಗೃಹ ಪ್ರವೇಶಕ್ಕೆ 2 ಲಕ್ಷ ಖರ್ಚು ಮಾಡ್ದ, ಬ್ಯಾಂಕಿನ ಸಾಲ ಮಾಡಿದ್ದಾನೆ, ಸಾಲ ಕಟ್ಟಿಲ್ಲ, 6 ತಿಂಗಳಾಯ್ತು, ದುಡ್ಡಿಲ್ಲ, ನೋಡಿಸ್ಕೊಟ್ಟು ದುಃಖ. ಆದ್ರೆ ಆತ್ಮ ಸುಖ ದುಃಖರಹಿತನಾಗಿ ದುಃಖಿಯಾಗಿರುವಂತಹ ಬುದ್ಧಿಯನ್ನು, ಸುಖಿನಿಯಾಗಿರುವಂತಹ ಬುದ್ಧಿಯನ್ನು ಬೆಳಗ್ತಾ ಇದ್ದಾನೆ. ಇದು ಆತ್ಮನ ಸ್ವರೂಪ. ಜ್ಞಾಪಕ ಇಟ್ಕೊಳ್ಳಿ, ಬ್ರಹ್ಮದ ಸ್ವರೂಪ ಹೇಳ್ತಾ ಇಲ್ಲ. ಅಪಶ್ಯನ್ ಪಶ್ಯತೀಂ ಬುದ್ಧಿಂ. ಅಪಶ್ಯನ್ ಪುಲ್ಲಿಂಗ, ಪಶ್ಯತೀತಿ ಪಶ್ಯನ್ ಕಹ ಆತ್ಮ, ನ ಪಶ್ಯತೀತ್ಯಪಶ್ಯನ್ ಕಹ ಆತ್ಮ. ಎಲ್ಲವೂ ಆತ್ಮನಿಗೆ ವಿಶೇಷಣ. ಆತ್ಮ ಅಂದ್ಯಾರು? ತಾನು. ನನ್ನ ಜಾತಕ, ನನ್ನ ಪುರಾಣ, ನನ್ನ ವಿಚಾರವನ್ನೇ ವೇದಾಂತ ಶಾಸ್ತ್ರ ಹೇಳ್ತಾ ಇದೆ. ಇಷ್ಟೇ ಸ್ವಾರಸ್ಯ. ಪೂಜ್ಯರಾದ ಸದ್ಗುರುಗಳು ಪುರಾಣಗಳಿಗೂ ವೇದಾಂತಕ್ಕೂ ಏನು ವ್ಯತ್ಯಾಸ ಅಂತ ಹೇಳ್ತಾ ಇದ್ರು. ಪುರಾಣಗಳಲ್ಲಿ ಹೇಳಿರುವುದೆಲ್ಲ ಅನಾತ್ಮ ಪುರಾಣ. ರಾಮ, ಕೃಷ್ಣ, ನರಸಿಂಹ, ಮತ್ಸ್ಯ, ಕೂರ್ಮ, ಪರಶುರಾಮ ಎಲ್ಲವೂ ಕೂಡ ಅನಾತ್ಮರಾದ ದೇವತೆಗಳ ಪುರಾಣ. ವೇದಾಂತ ಶಾಸ್ತ್ರ ಮಾತ್ರ ಆತ್ಮನ ಪುರಾಣವೇ. ನಿನ್ನ ಪುರಾಣವನ್ನು ನೋಡ್ಕೋ. ಎಲ್ಲ ಪುರಾಣವ ಅರಿತೆ ಎಂಬೆಯು ನಿನ್ನ ಪುರಾಣವ ನೀನರಿಯೇ. ವಾಕ್ಯವನ್ನು ಹೇಳ್ತಾ ಇದ್ದು ಪೂಜ್ಯರಾದ ಸದ್ಗುರುಗಳು. ಒಬ್ಬ ವಿದ್ವಾಂಸ ಬಂದ ಅರಮನೆಗೆ, ರಾಜನಿಗೆ ನಮಸ್ಕಾರ ಮಾಡಿದ. ಸ್ವಾಮಿ, ನಾನು ದೊಡ್ಡ ವಿದ್ವಾಂಸ, ನಾನು ನಿಮ್ಮ ರಾಜಸಭೆಯಲ್ಲಿ ಉಪನ್ಯಾಸ ಮಾಡ್ತೇನೆ ಎನ್ನಂತೆ. ಏನು ಉಪನ್ಯಾಸ ಮಾಡ್ತೀಯಪ್ಪ? ಯಾವುದನ್ನು ಬೇಕಾದ್ರೂ ಮಾಡ್ತೇನೆ ಸ್ವಾಮಿ. ರಾಮಾಯಣ, ಭಾರತ, ಭಾಗವತ, ಪುರಾಣಗಳು, ದಶಕುಮಾರಿ ಚೇರ್ತೆ, ರಘುವಂಶ, ಕುಮಾರ ಸಂಭವ, ಏನ್ ತೊರವೆ ರಾಮಾಯಣ ಎಲ್ಲ ಹೇಳ್ತೀನಿ. ರಾಜ ಹೇಳಾಯ್ತಪ್ಪ, ನಾಳೆ ದಿವಸ ಬಂದ. ನಾಳೆ ಬಂದ. ಯಾವ ಭಾಷೆ ಮಾಡ್ತೀಯಪ್ಪ? ಸ್ವಾಮಿ, 18 ಭಾಷೆಗಳಲ್ಲಿ ಉಪನ್ಯಾಸ ಮಾಡ್ತೇನೆ ಇಂದ. ರಾಜನ ಬಹಳ ಸಂತೋಷವಾಯ್ತು. ಆಗ ಹೇಳಿದಂತೆ, ನಿನಗೆ ಎಲ್ಲ ಪುರಾಣಗಳು ಗೊತ್ತು, ಸಂತೋಷ. ನಿನ್ ಪುರಾಣ ಗೊತ್ತಾ ಅಂತ ಕೇಳಿದ ರಾಜ. ನಿನ್ನ ನಿಜವಾದ ಸ್ವರೂಪ ಗೊತ್ತಾ? ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಗೊತ್ತಾ? ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಗೊತ್ತಾ? ಸವಾ ಏಷ ಮಹಾರಾಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ ಗೊತ್ತಾ? ಆ ವಿದ್ವಾಂಸ ಹೇಳಿದ, ಅದೊಂದು ನನಗೆ ಗೊತ್ತಿಲ್ಲ. ಹಾಗಾದ್ರೆ ಜನ್ಮ ವ್ಯರ್ಥವಾಯ್ತು. ನಿನ್ನ ಪುರಾಣವೊಂದನ್ನ ನೀನರಿಯದೆ ಇಡೀ ಪ್ರಪಂಚದ ಎಲ್ಲ ಪುರಾಣಗಳನ್ನು ಅರಿತುಕೊಂಡರೆ 0 ನಂಬರ್ ಅಲ್ವೇ? ಏನು ಪ್ರಯೋಜನವಿಲ್ಲ ಅಂತ ಹೇಳಿದ್ದೆ. ನನ್ನ ಕಥೆ ಹೇಳ್ತಾ ಇದ್ವಿ. ಇಲ್ಲಿ 71ನೇ ಶ್ಲೋಕದಿಂದ 75ನೇ ಶ್ಲೋಕದವರೆಗೆ ಭಗವತ್ಪಾದ ಸುರೇಶ್ವರಾಚಾರ್ಯರವರು ಆತ್ಮನ ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಇದು ಯಾವ ದರ್ಶನಕಾರರಿಗೂ ಅರ್ಥವಾಗಲಿಲ್ಲ.
ಯಾಕೆ? ದುರದೃಷ್ಟ. ಘಟಾಂಘಟಿಗಳು, ಗೌತಮ ಮಹರ್ಷಿಗಳು ನ್ಯಾಯ ದರ್ಶನ, ಕಣಾದರು ವೈಶೇಷಿಕ ದರ್ಶನ, ಜೈಮಿನಿಗಳು ಪೂರ್ವ ಮೀಮಾಂಸಾ ದರ್ಶನ. ಏನ್ ಸ್ವಾಮಿ ಅದ್ಭುತವಾಗಿದೆ. ಪತಂಜಲಿ ಮಹರ್ಷಿಗಳು ಯೋಗ ದರ್ಶನ, ಕಪಿಲ ಮಹರ್ಷಿಗಳು ಸಾಂಖ್ಯ ದರ್ಶನ ಎಲ್ಲ ಇದೆ. ಯಾರಿಗೂ ಕೂಡ ಈ ವೇದಾಂತದಲ್ಲಿ ತಿಳಿಸಿರುವಂತ ಆತ್ಮನ ಸ್ವರೂಪ ಅರ್ಥವಾಗಿಲ್ಲ. ದುಃಖ ದುಃಖಿನೀಂ ಬುದ್ಧಿಂ ನಿಸ್ಸುಖ ಸುಖಿನೀಮಪಿ. ಸುಖ ಪಡ್ತಾ ಇದೆ ಬುದ್ಧಿ, ಏನೋ ದುಡ್ಡು ಬಂತು, ಮನೆ ಸ್ವಂತ ಮಾಡ್ಕೊಂಡು ಇತ್ಯಾದಿ ಇತ್ಯಾದಿ. ಆ ಸುಖ ಪಡುವಂತಹ ಬುದ್ಧಿಯನ್ನು ಆತ್ಮನು ನಿಸ್ಸುಖ ನಿರ್ಗತಂ ಸುಖಂ ಯಸ್ಮಾತ್ ಸಹ ನಿಸ್ಸುಖ ಸುಖರಹಿತನಾಗಿ ಪಶ್ಯತಿ ನಿರ್ವಿಕಾರ. ಇದೆ ನೋಡಿ ಬ್ರಹ್ಮಜ್ಞಾನಿಯ ಲಕ್ಷಣ, ಜೀವನ್ಮುಕ್ತನ ಲಕ್ಷಣ. ಈ 5 ಶ್ಲೋಕಗಳಲ್ಲಿ ಪೂಜ್ಯರಾದ ಭಗವಾನ್ ಸ್ವರೇಶ್ವರಾಚಾರ್ಯರವರು ಜೀವನ್ಮುಕ್ತನ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಒಂದು ಪುಸ್ತಕವೇ ಇದೆ, ವಿದ್ಯಾರಣ್ಯರಿಂದ ರಚಿತವಾಗಿರುವ ಜೀವನ್ಮುಕ್ತಾನಂದ ಲಹರಿಯಿಂದ ಎಲ್ಲ ಬೇಡ ಏನೇನೋ ಬರೀತಾರೆ. ಜೀವನ್ಮುಕ್ತ ಬ್ರಹ್ಮಜ್ಞಾನಿ ಯಾರಪ್ಪ ಅಂದ್ರೆ ತನ್ನ ಜೀವನದಲ್ಲಿ ಬುದ್ಧಿಯಲ್ಲಿ ಏನೇ ವಿಕಾರಗಳಾಗುತ್ತಿದ್ದರೋ ಅದಕ್ಕೂ ತನಗೂ ಯಾವ ಯಾವ ಸಂಬಂಧವೂ ಇಲ್ಲ. ಅವೆಲ್ಲವೂ ಅನಾತ್ಮ ಪದಾರ್ಥ. ನಾನು ಆತ್ಮಸ್ವರೂಪನಾಗಿ ಸಾಕ್ಷಿಯಾಗಿ ಅದೆಲ್ಲವನ್ನು ಬೆಳಗುತ್ತಿದ್ದೇನೆ. ನಾನು ನಿರ್ವಿಕಾರ ಸ್ವರೂಪ ಎಂದು ಯಾರು ತಿಳಿದುಕೊಂಡಿದ್ದಾರೆಯೋ ಅವರೇ ಜೀವನ್ಮುಕ್ತರು, ಬ್ರಹ್ಮಜ್ಞಾನಿ ಪುರುಷರು. ಮುಂದಕ್ಕೆ ಹೋಗ್ಬಿಡ್ತೀನಿ, ಚೆನ್ನಾಗಿದೆ. ಅಮುಷ್ಯಮಾನ ಅಮುಷ್ಯಂತೀಂ ಬುದ್ಧಿಂ ಪಶ್ಯತಿ. ಇನ್ನು ಮನಸ್ಸಿಗೆ ಮೋಹ ಉಂಟಾಗುತ್ತೆ, ಭ್ರಾಂತಿ ಜ್ಞಾನ. ಮಾಡಬೇಕೇ ಬೇಡವೇ, ಒಳ್ಳೆಯದೇ ಕೆಟ್ಟದ್ದೇ. ಇದು ಇವತ್ತಿನ ಕಾಲದಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಮನಸ್ಸಿಗೆ ಬರುವಂತ ಒಂದು ಮೋಹ. SSLC ಪಾಸ್ ಆಯ್ತು, ರ್ಯಾಂಕಲ್ಲಿ ಪಾಸ್ ಮಾಡಿದ್ದಾನ ಹುಡುಗ. ಮುಂದೆ ಅವನು ಎಂಜಿನಿಯರಿಂಗ್ ಕೋರ್ಸ್ ತಗೊಳ್ಬೇಕೆ, ಮೆಡಿಕಲ್ ಕೋರ್ಸ್ ತಗೊಳ್ಬೇಕೆ ಅಂತ ಚಿಂತೆ. 10 ಜನಗಳನ್ನ ಕೇಳಿದ, 10 ತರಹ ಹೇಳ್ಬಿಟ್ಟ. ಎಲ್ಲಾ ಕ್ಷೇತ್ರದಲ್ಲಿ ಒಬ್ಬ ಹುಡುಗ ಒಳ್ಳೆ ವಿದ್ಯಾವಂತ, ಅವರ ಕೈ ತುಂಬಾ ಸಂಬಳ ಬರ್ತಾ ಇದೆ. ಅವರಿಗೆ 10 ಜನ ಹೆಣ್ಮಕ್ಳು ಬಂದಿದ್ದಾರೆ. ಯಾವ್ದನ್ನು ಸೆಲೆಕ್ಟ್ ಮಾಡಬೇಕು? ಮೋಹ. ನನ್ನ ಅನುಭವದಲ್ಲಿ ಕೆಲವು ಪುಸ್ತಕ ಬರೀಬೇಕು ಅಂತ ಮನಸ್ಸಿಗೆ ಬರುತ್ತೆ. ಈ ಪುಸ್ತಕ ಬರೆಯೋಣ, ಈ ಪುಸ್ತಕ ಬರೆಯೋಣ. ಪೂಜ್ಯರಾದಂಥ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿನ ಕೇಳ್ತೇನೆ, ಈ ಪುಸ್ತಕ ಬರೆಯಪ್ಪ ಮೊದಲು ಅಂತ. ಆಲ್ ರೈಟ್, ಬರೀತಾ ಇದೆ. ಇನ್ನೊಂದು ಪುಸ್ತಕ, ನನ್ನನ್ನು ಯಾಕೆ ಬರೀದಿಲ್ಲ, ನನ್ನನ್ನು ಬರೀ. ಗುರುಗಳಿಗೆ ಪಾಠ ಮಾಡುವಾಗ ತುಂಬಾ ಉತ್ಸಾಹ. ಮಗು ಈ ಕೇನೋಪನಿಷತ್ ಪಾಠ ಮಾಡ್ತಾ ಇದ್ದೇನೆ, ಚೆನ್ನಾಗಿದೆ. ಭಗವದ್ಗೀತಾ ಭಾಷ್ಯವೂ ಚೆನ್ನಾಗಿದೆ, ಕಠೋಪನಿಷತ್ ಭಾಷ್ಯವೂ ಚೆನ್ನಾಗಿದೆ. ಎಲ್ಲವೂ ಎಲ್ಲವನ್ನು ಒಟ್ಟಿಗೆ ನುಗ್ಗು ಕಾಮನಿದೆ. ಅದು ಮೋಹ ಉಂಟಾಗುತ್ತೆ. ಹೊಟ್ಟೆ ಹತ್ತಿದೆ, ಊಟ ಮಾಡಬೇಕು. ತುಂಬಾ ಅಡಿಗೆ ಮಾಡಿದ್ದಾರೆ. ಯಾವ್ದು ಮೊದಲು ತಿನ್ಬೇಕು? ಜಾಮೂನ್ ತಿನ್ಬೇಕೆ, ಬೋಂಡಾ ತಿನ್ಬೇಕೆ, ಪಾಯಸ ತಿನ್ಬೇಕೆ, ಕುಡಿಯೋ ಎಲ್ಲಾ ವಿಷಯದಲ್ಲೂ ಇದೆ. ಮುಷ್ಯಂತಿ, ಮೋಹಕ್ಕೆ ಒಳಗಾಗ್ಬಿಡುತ್ತೆ. ಬುದ್ಧಿಗೆ ಮೋಹ ಉಂಟಾಗಿ ಯಾವ್ದಾರು ಮಾಡಬೇಕು ಅಂತ ತೋರಿಸುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಆತ್ಮನು ಅಮುಷ್ಯಮಾನ, ತಾನು ಮಾತ್ರ ಮೋಹಕ್ಕೆ ಒಳಗಾಗದೆ ಮೋಹಕ್ಕೆ ಒಳಗಾಗಿರುವಂತಹ ಬುದ್ಧಿಯನ್ನು ನೋಡ್ತಾ ಇದ್ದಾನೆ. ಕಲ್ಪಯಂತಿ ಅಕಲ್ಪಯನ್ನ, ಮನಸ್ಸಿನ ಮಂಡಿಗೆ ನನ್ನ ಕೈನಲ್ಲಿ 10 ಲಕ್ಷ ರೂಪಾಯಿ ಬಂದ್ಬಿಟ್ರೆ ಯಾಕೆ ಒಂದು ಕಾರ್ ತಗೊಳ್ಳೋಣ, ಅಥವಾ ಸೈಟ್ ತಗೊಳ್ಳೋಣ, ಅಥವಾ ಚಿನ್ನ ಸರ ಮಾಡ್ತೋಣ, ಎಷ್ಟು ತರಹ ಕಲ್ಪನೆ ನೋಡಿ. ಹೌದಾ? MBBS ಮಾಡ್ರ, MD ಮಾಡಬೇಕು. ಎಲ್ಲಾ ಕ್ಷೇತ್ರದಲ್ಲಿ ಡೆಂಟಲ್ ಹೋಗ್ಬೇಕೆ, ಅಥವಾ
ಗೈನಿಕಾಲಜಿ ಹೋಗ್ಬೇಕೆ, ಬೇಕಾದಷ್ಟಿದೆ. ಮನಸ್ಸಿನಲ್ಲಿ ಕಲ್ಪನಾ. ಅಬ್ಬಬ್ಬಬ್ಬಬ್ಬಬ್ಬ, ಒಬ್ಬ ಬಡವನಿಗೆ 8 ಜನ ಮಕ್ಕಳಿದ್ದಾರೆ. ಅದೃಷ್ಟವಶಾತ್ ಲಾಟ್ರಿ ಮಾಡಿಬಿಟ್ಟು ಒಂದು 50 ಲಕ್ಷ ದುಡ್ಡು ಮಾಡಿಬಿಟ್ಟು ಎಷ್ಟು ಕಲ್ಪನೆ ಮಾಡು ಮನಸ್ಸಿಗೆ. 8 ಜನ ಮಕ್ಕಳಿಗೂ ಒಂದೊಂದು ಸ್ಕೂಟರ್ ತೆಕ್ಕೊಟ್ಬಿಡೋಣ ಅಥವಾ ಸೈಟ್ ಮಾಡೋಣ, ಮನಸ್ಸಿನಲ್ಲಿ ಮಂಡಿಗೆ ಮಾಡ್ತಾ ಇರುತ್ತೆ. ಇದು ಪ್ರತಿಯೊಬ್ಬರ ಜೀವನದಲ್ಲಿ ಯಾವಾಗ ಮನುಷ್ಯ ಮನಸ್ಸಿಗೆ ದಾಸನಾದನೋ ಅವನ ಕಥೆ ಮುಗಿಯಿತು. ಬ್ರಹ್ಮಜ್ಞಾನಿ ಮನಸ್ಸಿಗೆ ದಾಸನಲ್ಲ, ವೇದಗಳಿಗೂ ದಾಸನಲ್ಲ, ಮನಸ್ಸಿಗೂ ಮನಸ್ಸಾಗಿ ಬುದ್ಧಿಗೂ ಬುದ್ಧಿಯಾಗಿ ಸಂತೋಷವಾಗಿರ್ತಾನೆ. ಮನಸ್ಸಿನಲ್ಲಿ ಏನೇ ಕಲ್ಪನಾ ಲಹರಿಗಳು ಉಂಟಾದರೂ ಆಲ್ ರೈಟ್, ಇದೆಲ್ಲವೂ ಮನಸ್ಸಿನ ಕಲ್ಪನೆ. ನಾನು ಕಲ್ಪನಾ ರಹಿತನಾಗಿ ನಿತ್ಯ ಶುದ್ಧ ಸ್ವರೂಪನಾಗಿದ್ದೇನೆ ಎಂದು ತಿಳಿತಾನೆ. ಸ್ಮರಂತೀಂ ಅಸ್ಮರಂಶ್ಚೈವ ಸ್ಮರಂತೀಂ ಬುದ್ಧಿಂ. ಬುದ್ಧಿಯು ಹಿಂದಿನ ಘಟನೆಗಳನ್ನ ಜ್ಞಾಪಿಸ್ತಾ ಇರುತ್ತೆ. 30 ವರ್ಷಗಳ ಹಿಂದೆ ನಮ್ಮ ಅಪ್ಪ ಅಮ್ಮ ಇದ್ರು, ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ, ಯಾರು ಇಲ್ಲ ಈಗ. ಪೂಜ್ಯರಾದಂತಹ ಸದ್ಗುರುಗಳು 50-60 ವರ್ಷಗಳ ಹಿಂದೆ ನನ್ ಪಾಠ ಮಾಡ್ತಾ ಇದ್ರು, ಸೇವೆ ಮಾಡ್ಕೊತಾ ಇದ್ದೆ. ಎಲ್ಲವನ್ನು ಜ್ಞಾಪಿಸ್ಕೊಳುತ್ತೆ, ಒಳ್ಳೆಯದನ್ನು ಕೆಟ್ಟದ್ದನ್ನು. ಹೀಗೆ ಬುದ್ಧಿ ಬಯಸ್ಕೊಳ್ತಾ ಇದೆ. ಆತ್ಮನು ಮಾತ್ರ ಅಸ್ಮರನ್, ಯಾವುದನ್ನು ಸ್ಮರಣೆ ಮಾಡಿಕೊಳ್ಳದೆ ನಿರ್ವಿಕಾರವಾಗಿದ್ದಾನೆ. ಇವೊಂದು ವಾಕ್ಯ ಜ್ಞಾಪಕ ಬಂದಿತ್ತು. ಶ್ಲೋಕ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅನೇಕ ಸುಭಾಷಿತ, ರಾಮಾಯಣ, ಭಾಗವತ ಕಥೆಗಳನ್ನೆಲ್ಲ ಶ್ಲೋಕ ಹೇಳ್ತಾ ಇದ್ರು. ಒಂದು ಶ್ಲೋಕ ಜ್ಞಾಪಕ ಬಂದ್ಬಿಡ್ತೀಗ ಹೇಳ್ತೇನೆ. ರಾಮ ಲಕ್ಷ್ಮಣರು ಅರಣ್ಯಕ್ಕೆ ಹೋಗಿದ್ದಾರೆ. ಅಲ್ಲಿ ತುಂಬಾ ಕಷ್ಟದಿಂದ ಜೀವನ ಮಾಡ್ತಾ ಇದ್ದಾರೆ. ಅಡಿಗೆ ಮಾಡ್ಕೊಂಡು ಊಟ ಮಾಡೋಕ್ಕಾಗ್ತಾ ಇಲ್ಲ. ಗೆದ್ದೆ ಗೆಣಸು ತಿನ್ಕೊಂಡಿದ್ದಾರೆ. ಹುಲಿ, ಸಿಂಹ, ಹಾವುಗಳ ಮಧ್ಯೆ ಕಾಡು ಓಡಾಡ್ಕೊಂಡಿದ್ದಾರೆ. ಜೀವನ ಕಷ್ಟ ತುಂಬಾ ಆಗಿದೆ. ಸೀತಾದೇವಿಯೂ ಇದ್ದಾರೆ. ಒಂದು ದಿವಸ ರಾಮ ಲಕ್ಷ್ಮಣರು ಮಾತಾಡ್ಕೋತಾ ಇದ್ದಾರಂತೆ. ಅಯ್ಯೋ, ಆ ದಿನ ಎಷ್ಟೊಂದು ಚೆನ್ನಾಗಿತ್ತು. ತೇಹಿನೋ ದಿವಸ ಗತಃ, ಜ್ಞಾಪಿಸ್ಕೋತಾ ಇದ್ದಾರೆ ರಾಮ ಲಕ್ಷ್ಮಣರು. ಅಂಥ ದಿವಸಗಳು ನಮಗೆ ಕಳೆದು ಹೋದ್ವು. ಲಕ್ಷ್ಮಣ ಎಷ್ಟು ಚೆನ್ನಾಗಿತ್ತು ಅವಾಗ, ಹೇಳ್ತಾ ಇದ್ದಾನೆ ರಾಮ. ಏನಂತ ಜ್ಞಾಪಿಸ್ಕೋತೀನಿ ಈಗ. ಜೀವತ್ಸು ಶ್ಲೋಕ ಬರ್ಕೊಂಡಿದ್ದಾಗ, ಜೀವತ್ಸು ತಾತಪಾದೇಶು ನೂತನೆ ದಾರ ಸಂಗ್ರಹೇ ಭ್ರಾತೃಭಿಶ್ಚಿಂತ್ಯಮಾನ ಮಾತೃಭಿಶ್ಚಿಂತ್ಯಮಾನಾನ ತೇಹಿನೋ ದಿವಸ ಗತಾಃ. ಒಂದು ಶ್ಲೋಕ. ಇವು ರಾಮ ಇವ ಜ್ಞಾಪಕ ನೋಡ್ಕೊಳ್ಳಿ. ಗುರು ಹೇಳಿದಂತ ಒಂದು ಶ್ಲೋಕ ಮತ್ತೊಮ್ಮೆ ಜ್ಞಾಪಿಸ್ಕೊತಾ ಇದ್ದೀನಿ ಈಗ. ಜೀವತ್ಸು ತಾತಪಾದೇಶೋ ನೂತನೆ ದಾರ ಸಂಗ್ರಹೇ ಮಾತೃಭಿಶ್ಚಿಂತ್ಯಮಾನಾನ ತೇಹಿನೋ ದಿವಸ ಗತಾಃ. ರಾಮಚಂದ್ರ ಲಕ್ಷ್ಮಣನ ಜೊತೆಯಲ್ಲಿ ತನ್ನ ಹಳೇ ಕಥೆ ಜ್ಞಾಪಿಸಿದ್ದಾನೆ. ನೋಡೋ ಲಕ್ಷ್ಮಣ, ಅಂಥ ಕಾಲ ಹೇಗಿತ್ತದ, ಎಲ್ಲ ಕಳೆದೋಯ್ತಪ್ಪ ಈಗ. ಯಾವುದು? ಜೀವಸ್ಸು ತಾತಪಾದೇಶು. ಅಪ್ಪ ಬದುಕಿದ್ರು. ದಶರಥ ಮಹಾರಾಜ ನಮ್ಮನ್ನ ಎಷ್ಟು ಮುದ್ದು ಮಾಡ್ತಾ ಇದ್ದ. ಚಾಕ್ಲೇಟ್ ತಂದ್ಕೊಟ್ಟು, ಪಿಜ್ಜಾ ತಂದ್ಕೊಟ್ಟು, ಕೇಕ್ ತಂದ್ಕೊಟ್ಟು, ನಮಗೆಲ್ಲ ಮುತ್ತು ಕೊಟ್ಟು, ಸೈಕಲ್ ತೆಕ್ಕೊಟ್ಟು ಆಟವಾಡಿಸ್ತಾ ಇದ್ದ. ಎಷ್ಟೊಂದು ಪ್ರೀತಿ ಮಾಡ್ತಾ ಇದ್ದ ನಮ್ಮಪ್ಪ ಬದುಕಿದ್ದಾಗ. ಅಂಥ ಕಾಲ ಇವ ಕೇಳೋರಿಲ್ಲ, ಕೇಳೋರಿಲ್ಲ. ಜೀವತ್ಸು ತಾತಪಾದೇಶು, ನಮ್ಮ ಪ್ರೀತಿಯ ತಂದೆ ಬದುಕಿದ್ದಾಗ
ನೂತನೆ ದಾರ ಸಂಗ್ರಹೆ. ನಮ್ಗೆಲ್ಲ ಹೊಸ ಮದುವೆ ಆಯ್ತು, ದಾರಾನ್ ಹೆಂಡತಿ, ನಮ್ಗೆಲ್ಲ ಹೆಂಡತಿ ಬಂದಿದ್ರು. ಆಗ ನಾವೆಲ್ಲ ಮಾವನ ಮನೆಗೆ ಹೋದ್ರೆ ಏನ್ ವೈಭವ ಪ್ರೀತಿಯಿಂದ ಬನ್ನಿ ಹೇಳಿ ಅಂದ್ರೆ ಕೂತೋಳಿ ಅಂತ ಹೇಳಿ ಒಳ್ಳೆ ಮನೆ ಕೊಟ್ಟು ತಿನ್ನು ಸರ ಹಾಕಿ ನಮ್ಮನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಡ್ತಾ ಇದ್ರು. ಒಂದ್ ಕಡೆ ಅಪ್ಪ ಅಮ್ಮನ ಆಶೀರ್ವಾದ, ಹೊಸದಾಗಿ ಮದುವೆಯಾದಾಗ ಅತ್ತೆ ಮಾವಂದ ಪ್ರೀತಿ ವಿಶ್ವಾಸ ಎರಡು. ಮೂರನೇದು ಮಾತು ಬೆಚ್ಚಿಂತ್ಯಮಾನಾನ, 3 ಜನ ತಾಯಂದ್ರು, 3 ಜನಗಳು ನಮ್ಮನ್ನ ಎಷ್ಟು ಪ್ರೀತಿ ನೋಡ್ಕೊಳ್ತಾ ಇದ್ರು. ಒಂದ್ ಇಡ್ಲಿ ಮಾಡ್ಕೊಡೋದು, ಚಪಾತಿ ಮಾಡೋದು, ಪೂರಿ ಸಾಗು, ಇವತ್ತಿನ ಕಾಲದಲ್ಲಿ ಜಾಮೂನು ಕೋಸಂಬರಿ ಎಲ್ಲ ಮಾಡಿ ತಿಂದ್ರ ಮಕ್ಕಳೇ ಆರೋಗ್ಯವಾಗಿರ್ಬೇಕಪ್ಪ, ಅದು ತಿನ್ನಕ್ ಹೋಗ್ಬೇಡಿ ನೀವು ಅಂತ ಹೇಳ್ಬಿಟ್ಟು ಮಾತು ಚಿಂತ್ಯಮಾನ. ನಮ್ಮ ತಾಯಿಯಂದ್ರೆ ನಮ್ಮನ್ನ ಎಷ್ಟು ಮುದ್ದಾಗಿ ಸಾಕ್ತಾ ಇದ್ರು, ಸ್ನಾನ ಮಾಡಿಸ್ತಾ ಇದ್ರು, ಎಣ್ಣೆ ನೀರು ಹಾಕ್ತಾ ಇದ್ರು, ಒಳ್ಳೆಗೆ ಹೂಮಾಲೆ ಹಾಕ್ತಾ ಇದ್ರು, ತಿಂಡಿ ಕೊಡ್ತಾ ಇದ್ರು. ಇದು ಲಕ್ಷ್ಮಣ ಹಿಂದಿನ ತೇಹಿನೋ ದಿವಸಾಗತ, ದಿವಸಗಳು ಕಳೆದೋದ್ವಪ್ಪ, ಪುನಃ ಬರುವುದಿಲ್ಲ ಅಂದ ರಾಮಚಂದ್ರ. ಲಕ್ಷ್ಮಣನ್ ಹೇಳ್ತಾ ಇದ್ದಾನೆ, ಜೀವತ್ಸು ತಾತಪಾದೇಶು ನೂತನೆ ದಾರ ಸಂಗ್ರಹೇ ಮಾತುಭಿಶ್ಚಿಂತ್ಯಮಾನಾನ ತೇಹಿನೋ ದಿವಸ. ಇವತ್ತು ಗಾಡಿ ಬಂದಿದ್ದೇವೆ, ಕೇಳೋದಿಲ್ಲ, ಎಲ್ಲೋ ಬಿದ್ದು ಇದೆ, ಊಟ ಮಾಡ್ತೀವೋ ಇಲ್ವೋ ಮಾತಾಡೋದಿಲ್ಲ, ಕೇಳೋದಿಲ್ಲ. ಎಂಥ ಕಾಲ ಬಂದು ಹೋಯ್ತಪ್ಪ, ಏನ್ ಪಾಪದ ಫಲವೋ ಇಂಥ ಸ್ಥಿತಿ ಬಂದು ಹೋಯ್ತು ಅಂತ ರಾಮ ಲಕ್ಷ್ಮಣ ಮಾತಾಡ್ಕೋತಾ ಇದ್ದಾರೆ. ಇದು ನನಗೂ ಅಪ್ಲೈ ಆಗುತ್ತೆ. ನಾನು ಸುಬ್ರಾಯ ಶರ್ಮನ ಜೀವನದಲ್ಲಿ ಹಿಂದೆ ಜ್ಞಾಪಿಸ್ಕೊಂಡ್ಬಿಟ್ರೆ 1959ರಿಂದ 75 ಆ 16 ವರ್ಷಗಳ ಕಾಲ ಪೂಜ್ಯ ಸದ್ಗುರುಗಳ ಪ್ರೀತಿ, ವಾತ್ಸಲ್ಯ, ವಿಶ್ವಾಸ, ಎಷ್ಟು ಪ್ರೀತಿನ ಕಾಪಾಡ್ತಾ ಇದ್ರು, ಮಾತಾಡ್ತಾ ಇದ್ರು. ಬೆಳಿಗ್ಗೆ 4 ವರ್ಷ ಕೇಳಪ್ಪ ಮಗು ಅನ್ನೋರು, ದೇವ್ರ ಪೂಜೆ ಮಾಡ್ಕೊಂಬ ಅನ್ನೋರು, ಜಪ ಮಾಡು ಅನ್ನೋರು, ಪಾಠ ಕೂತ್ಕೊ ಅನ್ನೋರು, ಒಂದ್ ತೊಟ್ಟು ಹಾಲು ಕೊಡು ಅಂತ ಇದ್ರು, ಕಷಾಯ ಮಾಡ್ಕೊಡು ಅಂತ ಹೇಳ್ತಾ ಇದ್ರು, ಹುರಿಟ್ ಕೊಡು ಅಂತ ಹೇಳ್ತಾ ಇದ್ರು, ಹಪ್ಪಳ ಕೊಡು ಮಗು ಅಂತ ಹೇಳ್ತಾ ಇದ್ರು. ಭಿಕ್ಷೆ ತಗೊಂಡ್ ಬಾ ಊರಿಂದ, ಭಿಕ್ಷೆ ತಂದ ಮೇಲೆ ಭಿಕ್ಷೆ ಬಿಡಿಸು ಅಂತ ಹೇಳ್ತಾ ಇದ್ರು. ಭಿಕ್ಷೆ ಆದ್ಮೇಲೆ ಕಾಲ್ ತೊಳೆದ ಮೇಲೆ ಪಾದೋದಕ ತಗೊಳಪ್ಪ ಅನ್ನೋರು. ಪುನಃ ಪಾಠ ರಾತ್ರಿ 9:30 ಗಂಟೆಗೆ ಪಕ್ಕ ಮಲಗಿಸ್ಕೊಂಡು ಮಗು ಇಲ್ಲೇ ಇದ್ದೀನಿ ಅಂತ ಹೇಳ್ತಾ ಇದ್ರು. ಅದನ್ನೆಲ್ಲ ಜ್ಞಾಪಿಸ್ಕೊಂಡ್ರೆ ಆ 16 ವರ್ಷಗಳ ಕಾಲ ಎಂಥ ಸುವರ್ಣ ಯುಗ ಆಗಿತ್ತು. ಇವಾಗ ಹೇಳೋರಿಲ್ಲ, ಕೇಳೋರಿಲ್ಲ, ಗಂಡ ಹೆಂಡತಿ ಮಕ್ಕಳು ಅಂತಿದ್ರು ಸಹಿತ ಆ ಒಂದು ಗುರುಗಳ ಅನುಗ್ರಹ ಇಲ್ಲ. ಆದ್ರಿಂದ ಎಲ್ಲರೂ ಜ್ಞಾಪಿಸ್ಬೇಕು, ತಂದೆ ತಾಯಿಗಳ ಆಶೀರ್ವಾದ. ತಂದೆ ತಾಯಿಗಳು ಬದುಕಿದ್ದಾಗ ಅವ್ರನ್ನ ಬೈದು ಒದ್ದು ಹೊರಗೆ ಹಾಕ್ಬಿಡುದು, ಸತ್ತೋದ್ಮೇಲೆ ಪ್ರೀತಿ ಮಾಡ್ತೀವಿ, ಬೇಡ ಶ್ರಾದ್ದ ಮಾಡದೇ ಇದ್ರು ಪರವಾಗಿಲ್ಲ, ಮಾಡಬೇಕು ಬಿಟ್ಟು ಬರ. ತಂದೆ ತಾಯಿಗಳು ಬದುಕಿದ್ದಾಗ, ಗುರುಗಳು ಬದುಕಿದ್ದಾಗ ತುಂಬಾ ಸಂತೋಷ ಪಡ್ತು. ದುಡ್ಡು ಕಾಸೇನು ಕೊಡ್ಬೇಕಾಗಿಲ್ಲ, ಅವರ ಸೇವೆ ಮಾಡುವುದು, ಮಾತಿನಂತ ನಡ್ಕೋತಾ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇದು ಬರಂತಿ. ಪ್ರತಿಯೊಬ್ಬರು ಕೂಡ ಸುಮಾರು 60, 70, 80 ವರ್ಷವಾಗಿದ್ರೆ ಹಳೆ ಕಥೆ ಜಾಸ್ತಿ. ನಮ್ಮ ಮಾವ ಮದುವೆ ಹೊಸದಲ್ಲಿ ಹೇಗೆ ನೋಡ್ಕೋತಾ ಇದ್ರು, ನಮ್ಮ ಭಾವ ಹೇಗಿದ್ರು, ಅಣ್ಣ ತಮ್ಮ ಹೇಗಿದ್ರು ಅಂತ ಜ್ಞಾಪಿಸ್ಕೋತಾರೆ. ಇಂಥ ಬುದ್ಧಿ ಎಲ್ಲವನ್ನು ಸ್ಮರಣೆ ಮಾಡ್ಕೊಳ್ತಾ ಇದೆ. ಆತ್ಮನು ಮಾತ್ರ ಇಂಥ ಸ್ಮರಿಸಿಕೊಳ್ಳುತ್ತಿರುವಂತಹ ಬುದ್ಧಿಯನ್ನ ನಿರ್ವಿಕಾರವಾಗಿ ಬಿಡ್ತಾ ಇದ್ದಾನೆ. ಅಸ್ಮರನ್, ಆತ್ಮ ಯಾವುದನ್ನು ಸ್ಮರಣೆ ಮಾಡ್ತಾ ಇಲ್ಲ. ಶಯಾನ ಅಸ್ವಪನ್ಮುಹು, ಎಷ್ಟು ಜನ ಇದೆ. ಶೇತೆ ಇತಿ ಶಯಾನ, ಶಯಾನ ನಿದ್ದೆ ಮಾಡ್ತಾ ಇದೆ. ಬುದ್ಧಿಗೆ ಆಯಾಸವಾಗಿದೆ, ರಾತ್ರಿ ಮಲಕೊಂಡು ನಿದ್ದೆ ಮಾಡ್ತಾ ಇದೆ. ಯಾವ ಗಲಾಟೆ ಇಲ್ಲ, ಯಾವ ಪ್ರತ್ಯಯವಿಲ್ಲ, ಬುದ್ಧಿಯಲ್ಲಿ ಹರಿದಾಟೆ ಶಾಂತವಾಗಿದೆ. ಅಂತ ಶಾಂತವಾಗಿರುವಂತಹ ಬುದ್ಧಿಯನ್ನ ಆತ್ಮನು ಅಸ್ವಪನ್, ನಿದ್ರೆ ಮಾಡದೆ ಏನು ಆಶ್ಚರ್ಯ.
ಏನ್ ಆಟವಾಡ್ತಾ ಇದ್ರು ಬುದ್ಧಿ ಡ್ಯಾನ್ಸ್ ಮಾಡ್ತಾ ಇದೆ. ಬೆಳಿಗ್ಗೆ 4 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಕುಣಿದಾಡ್ತಾ ಇದೆ. ಎಷ್ಟೇ ಕುಣಿದಾಡುತ್ತಿದ್ದರು ಕುಣಿದಾಡಬೇಡ ಅಂತ ಹೇಳ್ತಾ ಇಲ್ಲ, ಚಿಂತನೆ ಮಾಡಬೇಡ ಅಂತ ಹೇಳ್ತಾ ಇಲ್ಲ, ದುಃಖ ಪಡಬೇಡ ಅಂತ ಹೇಳ್ತಾ ಇಲ್ಲ, ಸುಖವಾಗಿರ್ಬೇಡ ಅಂತ ಹೇಳ್ತಾ ಇಲ್ಲ. ಬುದ್ಧಿ ಏನೇ ವ್ಯಾಪಾರ ಮಾಡುತ್ತಿದ್ದರೂ ಆತ್ಮನು ಮಾತ್ರ ಆ ಎಲ್ಲ ವಿಕಾರಗಳಿಗೂ ಸಾಕ್ಷಿಯಾಗಿಟ್ಕೊಂಡು ನೋಡ್ತಾ ಇದೆ. ಇದು ಬ್ರಹ್ಮಜ್ಞಾನಿಯ ಲಕ್ಷಣ. ಅಭ್ಯಾಸ ಮಾಡ್ಕೊಂಡ್ಬಣ್ಣ. ಸರ್ವಾಕಾರ ನಿರಾಕಾರ ಬುದ್ಧಿ ಸರ್ವಾಕಾರ ಸರ್ವೇ ಆಕಾರ ಯಸ್ಯಾಹ ಸ ಸರ್ವಾಕಾರ. ಇದು ಸರ್ವಕಾರವಲ್ಲ, ಸರ್ಕಾರವಲ್ಲ, ಸರ್ವಾಕಾರ ಎಲ್ಲಾ ರೂಪಗಳನ್ನು ಕಾಣ್ತಾ ಇದೆ. ಇಡ್ಲಿಯನ್ನ ನೋಡಿದಾಗ ಇಡ್ಲಿ ಆಕಾರ, ಫುಟ್ಬಾಲ್ ನೋಡಿದರೆ ಫುಟ್ಬಾಲ್ ಆಕಾರ, ಟಿವಿ ನೋಡಿದರೆ ಟಿವಿ ಆಕಾರ, ಬ್ರಹ್ಮಸೂತ್ರ ಭಾಷ್ಯ ಗ್ರಂಥವನ್ನ ನೋಡಿದರೆ ಬ್ರಹ್ಮಸೂತ್ರ ಭಾಷ್ಯದ ಆಕಾರ, ನೈಷ್ಕರ್ಮ್ಯ ಸಿದ್ಧಿಯನ್ನ ನೋಡಿದರೆ ನೈಷ್ಕರ್ಮ್ಯ ಸಿದ್ಧಿಯ ಆಕಾರ. ಬುದ್ಧಿ ವೆರಿ ಫಾಸ್ಟ್. ಆತ್ಮನ್ ಈಸ್ ಫಾಸ್ಟರ್ ದನ್ ದ ಫಾಸ್ಟೆಸ್ಟ್. ಎಲ್ಲ ಆಕಾರಗಳನ್ನು ಹಾಕಾಗ್ತವೆ. ಬಹಳ ಸೂಕ್ಷ್ಮ ವಿಚಾರ, ಯೋಚನೆ ಮಾಡಿ. ಯಾರು ಮನೆಗೂ ಹೋಗಿರ್ತೇವೆ, ಒಳ್ಳೆ ಕುರ್ಚಿ ಇದೆ, ಕುರ್ಚಿ ನೋಡಿ, ನನ್ನ ಬುದ್ಧಿ ಆ ಕುರ್ಚಿ ಆಕಾರ ಮಾಡಿ. ರಸ್ತೆಯಲ್ಲಿ ಹೋಗ್ತಾ ಇದ್ದೇವೆ, ಒಂದು ಆಟೋ ರಿಕ್ಷಾ ಹೋಗ್ತಾ ನೋಡಿದೆ, ಆ ನನ್ನ ಬುದ್ಧಿ ಆಟೋ ರಿಕ್ಷಾ ಆಕಾರ ಮಾಡಿ. ಯಾವುದೇ ಪದಾರ್ಥಗಳನ್ನು ನೋಡಿದಾಗಲೂ ಬುದ್ಧಿ ಆ ಆಕಾರವನ್ನು ಹೊಂದುತ್ತೆ. ಎಲ್ಲ ಆಕಾರಗಳನ್ನು ಹೊಂದುತ್ತಿದ್ದರೂ ಆತ್ಮನ ಮಾತ್ರ ನಿರಾಕಾರ. ಆತ್ಮನ ಕುರ್ಚಿಯೂ ಅಲ್ಲ, ಫುಟ್ಬಾಲು ಅಲ್ಲ, ಸಕ್ಕರೆಯೂ ಅಲ್ಲ, ಕುಸ್ತಿಯೂ ಅಲ್ಲ, ನಿರಾಕಾರನಾಗಿದ್ದಾನೆ. ಸ್ವಾರ್ಥ ಅಸ್ವಾರ್ಥ ನಿರಿಂಗನ ಬುದ್ಧಿ ಅಸ್ವಾರ್ಥ ಮತ್ತೊಬ್ಬನಿಗೋಸ್ಕರ ದುಡಿತಾ ಇದೆ. ಅಚೇತನವಾಗಿರುವಂತಹ ಬುದ್ಧಿಯು ಆ ಬುದ್ಧಿಯ ಯಜಮಾನನಾಗಿರುವ ಜೀವಾತ್ಮನಿಗೋಸ್ಕರವಾಗಿ ದುಡಿತಾ ಇದೆ. ಅಸ್ವಾರ್ಥ ಬುದ್ಧಿಗೇನು ಫಲವಿಲ್ಲ. ಫಲವಿಲ್ಲ ಯಾರಿಗೆ? ಜೀವಾತ್ಮನಿಗೆ. ಯಾವುದೋ ಪುಸ್ತಕವನ್ನು ಓದ್ತು ಕಣ್ಣು, ಬುದ್ಧಿ ಸಂತೋಷ ಪಡ್ತು, ತುಂಬಾ ಚೆನ್ನಾಗಿದೆ ಅಂತ. ಆನಂದ ಯಾರಿಗೆ? ಜೀವಾತ್ಮನಿಗೆ. ಬುದ್ಧಿ ಹೆಸರು ಅಸ್ವಾರ್ಥ, ತನಗೋಸ್ಕರ ಏನು ಮಾಡ್ತಾ ಇದೆ. ಈ ಕೂಲಿ ಆಳುಗಳು ಅಪಾರ್ಟ್ಮೆಂಟ್ ಕಟ್ಟಬೇಕಾದ್ರೆ ತುಂಬಾ ಕಷ್ಟಪಡ್ತಾರೆ ಪಾಪ. ನಂಗೆ ನೋಡಕ್ಕಾಗಲ್ಲ. ದಪ್ಪ ಕಲ್ಲು ಎತ್ಕೊಂಡು ಹೋಗ್ತಾರೆ, ಸಿಮೆಂಟ್ ಕಲಿಸ್ತಾರೆ, ನೀರ್ ಹಾಕ್ತಾರೆ, ಕಾಲನ್ನು ತುಳಿತ ಮಾಡ್ತಿರ್ತಾರೆ, ಬಹಳ ಕಷ್ಟಪಡ್ತಾರೆ. ಇದೆಲ್ಲ ಯಾರಿಗೋಸ್ಕರ? ಅರಮನೆ ತಯಾರಾಯ್ತು. ಯಾರಿಗೆ? ರಾಜನಿಗೆ ಅಥವಾ ಶ್ರೀಮಂತನಿಗೆ. ಎಲ್ಲ ದುಡ್ಡು ಕೊಡ್ತಾನೆ ಅವನಿಗೆ. ಆ ಶ್ರಮವೆಲ್ಲ ಯಾರಿಗೋಸ್ಕರ? ತಮಗೋಸ್ಕರವಲ್ಲ. ಆ ಕೂಲಿ ಆಳುಗಳು ಅಷ್ಟೊಂದು ಕಷ್ಟಪಟ್ಟು ಅರಮನೆ ಕಟ್ಟಿದ್ದಾರನ್ನ ಅರಮನೆಯಲ್ಲಿ ಅವ್ರು ವಾಸವಾಗಿರ್ತಾರ. ಅರಮನೆ ಗೃಹ ಪ್ರವೇಶವಾಯ್ತು. ಎಲ್ಲ ಕೂಲಿ ಆಳುಗಳಿಗೂ ರಾಜ ಒಂದು ಸ್ಕೂಟು ಚೆಕ್ ಕೊಟ್ಬಿಟ್ಟು 10 ಚೆಕ್ ಕೊಟ್ಟು ಕಳಿಸ್ಬಿಟ್ಟ. ತಾನು ಮಾತ್ರ ಅರಮನೆ ವಾಸವಾಗಿಲ್ಲ. ಇಲ್ಲಿ ಬುದ್ಧಿ ಅಸ್ವಾರ್ಥ, ಮತ್ತೊಬ್ಬನಿಗೋಸ್ಕರವಾಗಿ ದುಡಿತಾ ಇದೆ. ಆತ್ಮನು ಸ್ವಾರ್ಥ. ಬುದ್ಧಿಯು ಆತ್ಮನಿಗಾಗಿ, ಆತ್ಮನು ಬುದ್ಧಿಗಾಗಿ ಅಲ್ಲ. ಕಣ್ಣು ಆತ್ಮನಿಗಾಗಿ, ಆತ್ಮನು ಕಣ್ಣಿಗಾಗಿ ಅಲ್ಲ. ಆತ್ಮನು ಸ್ವಾರ್ಥ ಸ್ವತಂತ್ರ. ಆತ್ಮನು ಆಸ್ಪದ, ಬುದ್ಧಿ ವಿಕಲ್ಪ. ಆತ್ಮನು ಆಸ್ಪದನಾಗಿ ಸ್ವಾರ್ಥಿಯಾಗಿ ನಿರಿಂಗಣ ನಿರ್ವ್ಯಾಪಾರ ಚಾಂಚಲ್ಯ ರಹಿತ ಬುದ್ಧಿ ಬೆಳೀತಾ ಇದ್ದಾನೆ. ನಿಸ್ತ್ರಿಕಾಲ ತ್ರಿಕಾಲಸ್ಥಾಂ. ಎಷ್ಟು ಜನ ಬರೀತಾರೆ ಗಟ್ಪಾಡ್ಬೇಕಿನ್ನು. ತ್ರಿಕಾಲಸ್ಥಾಂ, ಹಿಂದಿನ ಕಾಲ, ಇಂದಿನ ಕಾಲ, ಮುಂದಿನ ಕಾಲ, 3 ಕಾಲಗಳನ್ನ ಬುದ್ಧಿ ಜಾಪಿಸ್ಕೊತಾ ಇರುತ್ತೆ. ನಿನ್ನೆ ಹೀಗಾಯ್ತು, ನಾಳೆ ಹೀಗಾಗತ್ತೆ, ಇವತ್ತೇ. ಹೋದ ವರ್ಷ ನಮಗೆ ಬಿಸಿನೆಸ್ ಅಲ್ಲಿ 10 ಲಕ್ಷ ರೂಪಾಯಿ ಪ್ರಾಫಿಟ್ ಬಂತು. ಈ ವರ್ಷ 15 ಬರುತ್ತೆ ಅನ್ಕೊಂಡಿದ್ದೇವೆ.
ಮುಂದಿನ ವರ್ಷ 20 ಲಕ್ಷ ಬರುತ್ತೆ. 3 ಕಾಲಗಳ ವ್ಯವಹಾರವನ್ನು ಬುದ್ಧಿ ಮಾಡ್ತಾ ಇದೆ. ಆತ್ಮನ ಮಾತ್ರ ನಿಸ್ತ್ರಿಕಾಲ ನಿರ್ಗತ ತ್ರಯ ಕಾಲ ಯಸ್ಮಾತ್ ಸಹ ನಿಸ್ತ್ರಿಕಾಲ. ಆತ್ಮನು ಕಾಲರಹಿತನಾಗಿದ್ದಾನೆ. ಆತ್ಮನಲ್ಲಿ ಯಾವ ಕಾಲದ ಸಂಬಂಧವೂ ಇಲ್ಲ. ಭೂತ ಭವ್ಯ ಭವನ್ನಾಥ. ಏನ್ ಆಶ್ಚರ್ಯ ನೋಡಿ, ಇಂಥ ಆತ್ಮನನ್ನ ಗುರುತಿಸಿ ಆತ್ಮನೇ ನಾನು ಎಂದು ಮಾಡಿಕೊಂಡು ಆತ್ಮನಲ್ಲಿ ನಿಷ್ಠನಾದವನೇ ಬ್ರಹ್ಮಜ್ಞಾನಿ. ಇವಾಗ ಬ್ರಹ್ಮಜ್ಞಾನ ಅಂದ್ಬಿಟ್ಟು ತುಂಬಾ ತಪ್ಪರ್ಥವಾಗಿದೆ. ತುಂಬಾ ಉಪನ್ಯಾಸ ಮಾಡಬೇಕು, ಅವನು ಬ್ರಹ್ಮಜ್ಞಾನಿ, ಎಲ್ಲ ಮೋಸ. ಬ್ರಹ್ಮಜ್ಞಾನ ಎನ್ನುವಂತಹದ್ದು ಇಂಥ ನಿರ್ವಿಕಾರನಾಗಿರುವ ಆತ್ಮನೇ ನಾನು, ನಾನೇ ಬ್ರಹ್ಮ ಎನ್ನುವ ನಿಶ್ಚಯ ಜ್ಞಾನ ಯಾರಿಗೆ ಉಂಟಾಗಿದೆಯೋ, ಗಂಡು ಹೆಣ್ಣು ಹಿಂದೂ ಮತ್ತೊಬ್ಬ ಯಾವ ಭೇದವೂ ಇಲ್ಲ, ಅವನೇ ಬ್ರಹ್ಮ. ಬ್ರಹ್ಮಜ್ಞಾನವೇ ಇಲ್ಲಿ ಕೂಟಸ್ಥ ಕ್ಷಣಭಂಗುರಾಮ್. ಕ್ಷಣಭಂಗುರಾಮ್ ಬುದ್ಧಿ ಕ್ಷಣ ಕ್ಷಣಕ್ಕೂ ನಾಶವಾಗ್ತಾ ಇದೆ. ನೋಡಿ, ನಾವು ಊಟ ಮಾಡ್ತಾ ಇದ್ದೇನೆ, ಪಾಯಸ ತಿಂದೆ, ಬುದ್ಧಿ ಪಾಯಸ ರೂಪವಾಗಿತ್ತು, ಪಾಯಸ ಖಾಲಿ ಆಗೋಯ್ತು. ಚಟ್ನಿ ತಿಂತಾ ಇದ್ದೇನೆ, ಚಟ್ನಿ ಹಾಕಿ. ಕ್ಷಣ ಕ್ಷಣಕ್ಕೂ ಬದಲಾವಣೆ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಮನಸ್ಸು ಸತ್ಯವಾಗಿದೆ ಅಂತ ಮಾಡಿಕೊಂಡು ಅಂಥ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂದ್ರೆ ಬಹಳ ಕಷ್ಟ. ಯೋಗಿಗಳು ಹೇಳ್ತಾರೆ, ಯೋಗ ಚಿತ್ತವೃತ್ತಿ ನಿರೋಧ, ಚಿತ್ತವೃತ್ತೀನಾಂ ನಿರೋಧ. ಯೋಗ ಅಂದ್ರೇನು? ಹರಿದಾಡುತ್ತಿರುವ ಬುದ್ಧಿಯ ವ್ಯಾಪಾರಗಳನ್ನೆಲ್ಲ ಹೇಳ್ಕೊಂಡ್ಬಾರ್ದು, ಅದು ಕಷ್ಟ. ಜ್ಞಾನಿಗೆ ಹೇಳ್ತಾ ಇದ್ದಾನೆ, ಸಾಕ್ಷ್ಯ ಸ್ವರೂಪದಿಂದ ಬಿಡ್ಕೊ, ಏನ್ ಬೇಕಾದ್ರೂ ಮಾಡಿ ಬುದ್ಧಿ ಎಷ್ಟು ಬೇಗ ಹಾರಾಡ್ತಾ ಇದ್ದೀನಿ. ಆ ಬುದ್ಧಿಗೆ ನಾನು ಸಾಕ್ಷಿಯಾಗಿದ್ದೇನೆ. ನಾನು ಬುದ್ಧಿಯನ್ನ ನನ್ನ ಅಧೀನವಾಗಿ ಬುದ್ಧಿ ಕೆಲಸ ಮಾಡ್ತಾ ಇದೆ. ಬುದ್ಧಿ ಎಷ್ಟೇ ವಿಕಾರಗೊಳ್ಳುತ್ತಿದ್ದರೂ ನಾನು ಮಾತ್ರ ಅವಿಕಾರ ಸ್ವರೂಪ. ಕ್ಷಣಭಂಗುರ, ಕ್ಷಣ ಕ್ಷಣಕ್ಕೆ ನಾಶವಾಗುತ್ತಿರುವಂತಹ ಬುದ್ಧಿಯನ್ನ ನಾನು ಪಶ್ಯಾಮಿ. ಕಥಂ ಕೂಟಸ್ಥಹಾಸನ್, ಕೂಟದಂತೆ ಇದ್ದುಕೊಂಡು ಬೆಳಗ್ತಾ ಇದ್ದೇನೆ. ನಿರಪೇಕ್ಷಶ್ಚ ಸಾಪೇಕ್ಷ, ಬುದ್ಧಿ ಸಾಪೇಕ್ಷ. ಇಬ್ರು ಹುಡುಗ ನೋಡಿದ್ರೆ ಇವನ್ ಹೀಗಿದ್ದಾನೆ, ಇವನ್ ಹೀಗಿದ್ದಾನೆ, ಇವನ್ ಒಳ್ಳೆಯ ಹುಡುಗ, ಕೆಟ್ಟ ಹುಡುಗ. ಬುದ್ಧಿ ವಸ್ತುಗಳನ್ನ ನೋಡುವಾಗ ಅಪೇಕ್ಷಾ ದೃಷ್ಟಿಯಿಂದ 10 ಪುಸ್ತಕ ನೋಡಿದ್ರೆ ಈ ಪುಸ್ತಕ ಪೇಂಟಿಂಗ್ ಚೆನ್ನಾಗಿದೆ, ಇದು ಚೆನ್ನಾಗಿದೆ. 10 ಇಡ್ಲಿ ನೋಡಿದ್ರೆ ಆ ಇಡ್ಲಿ ಚೆನ್ನಾಗಿದೆ, ಈ ಇಡ್ಲಿ ಚೆನ್ನಾಗಿದೆ. ಅಪೇಕ್ಷಾ ದೃಷ್ಟಿಯಿಂದಲೇ ಬುದ್ಧಿ ತನ್ನ ಕೆಲಸ ಮಾಡ್ತಾ ಇದೆ. ಆತ್ಮನ ಮಾತ್ರ ನಿರಪೇಕ್ಷ, ಯಾವ ಕಂಪ್ಯಾರಿಸನ್ ಇಲ್ಲದೆ ತನ್ನ ಪಾಲಿಗೆ ತಾನು ತನ್ನ ಸ್ವರೂಪದಲ್ಲಿರ್ತಾನೆ. ಪರಾಚೀಂ ಪ್ರತ್ಯಗದ್ವಯ, ಪರಾಚೀಂ ಬುದ್ಧಿಂ, ಯಾವಾಗಲೂ ಬುದ್ಧಿ ಪರಾಕ್ ಅಂಚತೀತಿ ಪರಾಚಿ, ಹೊರಗೆ ಹೋಗ್ತಾನೆ. ಪರಾಚ ಕಾಮ ನನುಯಂತಿ ಬಾಲ. ಎಷ್ಟು ಚೆನ್ನಾಗಿದೆ ಬುದ್ಧಿಯ ಕೆಲಸ. ಅನಾಥ ವಸ್ತುಗಳಿಂದ ಹೋಗ್ತಾ ಇದೆ. ಸಮುದ್ರವರೆಗೂ ಹೋಯ್ತು, ಸಮುದ್ರ ಮುಳುಗ್ತಾ ಸತ್ತು. ಎಲ್ಲಿಯವರೆಗೆ ಮನುಷ್ಯನಿಗೆ ವಿವೇಕ ಜ್ಞಾನವಿಲ್ಲವೋ, ಇದೆಲ್ಲವೂ ಅನಿತ್ಯ ಎನ್ನುವ ವಿವೇಕವಿಲ್ಲವೋ, ಅಲ್ಲಿವರೆಗೂ ಕೂಡ ಯಾರನ್ನೋ ನೋಡ್ಕೊಂಡು ಅವರಂತೆ ಆಗಬೇಕು. ಅಜ್ಞಾನಿಗಳಾದ ಮಾನವರಿಗೆ ಒಂದು ದೊಡ್ಡ ದೋಷ ಆಗಿದೆ. ಏನ್ ಗೊತ್ತಾ? ಕಂಪ್ಯಾರಿಸನ್, ಸಾಪೇಕ್ಷ. ಅವರನ್ನು ನೋಡ್ಕೊಂಡು ಅವರಂತೆ ಆಗ್ಬೇಕು. ಯಾರೇನೋ ಸಿನಿಮಾದಲ್ಲಿ ಒಂದು ಕೂದಲು ಕತ್ತರಿಸ್ಕೊಂಡ್ ಬರ್ತಾ ನೋಡ್ದ, ನಾನು ಅವನಂತೆ ಆಗ್ಬೇಕು. ಮೂರ್ಖತ. ಯಾವುದು ಬೇಡ, ಯಾರಂತೆಯೂ ಆಗುವುದು ಬೇಡ. ನನ್ನಂತೆ ನಾ ಸಂತೋಷ.
ನನ್ನಂತೆ ಅವನೇ ಚೇಂಜ್ ಮಾಡ್ಕೊಳ್ಳಿ ಅಂತಾರೆ. ನಾನು ಹಳೆಯ ಗುಡಿಸಲಿದ್ದೇನೆ, ಮಳೆ ಬಂದು ಸೋರ್ತಾ ಇದೆ, ಸಂತೋಷವಾಗಿದ್ದೇನೆ. ಅವರು ನನ್ನನ್ನು ನೋಡ್ಕೊಂಡು ಅವ್ರು ಹಾಗಾಗಿ ಅದನ್ನು ಬಿಟ್ಬಿಟ್ಟು ನನ್ನಂತ ದುಡ್ಡು ಕಾಸು ಇಲ್ಲದೆ ಹೋದ್ರು ಕೂಡ ಯಾರನ್ನೋ ನೋಡ್ಕೊಂಡು ಅವರಂತೆ ಆಗ್ಬೇಕು ಅಂತ ಹೋಗ್ತಾ ಇದ್ರೆ ಅವನಿಗೆ ನಾಶವೇ ಗತಿ. ಇವತ್ತಿನ ಪ್ರಪಂಚದಲ್ಲಿ ಎಲ್ಲರಿಗೂ ದುಃಖ ದುಃಖ ದುಃಖ. ಯಾಕೆ? ಕಂಪ್ಯಾರಿಸನ್. ಅವರನ್ನ ನಾನು ಒಂದೊಂದು ತಿಂಗಳಿಗೆ 10 ಲಕ್ಷ ಸಂಪಾದನೆ ಆಗ್ತಾ ಇದೆ, ತೃಪ್ತಿ ಇಲ್ಲ. ಇನ್ನು 10 ಲಕ್ಷ ನಮ್ಗೆ ಬರ್ತಾ ಇದೆ. ನಮ್ ಸ್ನೇಹಿತ ನನ್ನಂತೆ ಅವನು BE ಮಾಡಿದ ನೋಡಿ, ಅವರಿಗೆ 20 ಲಕ್ಷ ಬರ್ತಾ ಬಂದಿವಿ. ಅದೋದಪಶ್ಯ ತಕ್ಕಸ್ಯ ಮಹಿಮಾನೋಪಚೀಯತೆ ಉಪರಿ ಪಶ್ಯಂತಹ ಸರ್ವ ಏವ ದರಿದ್ರತಿ. ಶ್ಲೋಕ ಹೇಳಿದ ಪೂಜ್ಯ ಸದ್ಗುರು. ಪ್ರತಿಯೊಬ್ಬ ಮನುಷ್ಯನು ಸಂತೋಷವಾಗಿರ್ಬೇಕಾದ್ರೆ ತನಗಿಂತ ಕೆಳಗಿನ ಮಟ್ಟದ ಜನಗಳನ್ನ ನೋಡ್ಕೋತಾ ಇದ್ರೆ ನಾನೇ ದೊಡ್ಡ ಶ್ರೀಮಂತ, ನಾನೇ ನಿಜವಾದ ಭಾಗ್ಯವಂತ, ನಾನೇ ಪುಣ್ಯವಂತ, ಸಂತೋಷ ಪಡ್ಬೋದು. ಅದನ್ ಬಿಟ್ಟು ಉಪರಿ ಪಶ್ಯಂತ ಮೇಲ್ಮೇಲೆ ನೋಡ್ತಾ ಇದ್ರೆ ಎಲ್ಲರಿಗೂ ದುಃಖವಾಗುತ್ತೆ. ಇದು ಬುದ್ಧಿಯ ಕೆಲಸ. ಪರಾಚೀಂ ಹೊರಗಡೆ ಹೇಳ್ತಾ ಇದೆ. ಜ್ಞಾನಿ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನ ಮುಚ್ಚತೆ. ಆತ್ಮ ನೋಡಿ, ಪರಾಚೀಂ ಬುದ್ಧಿಂ ಅದ್ವಯ ಆತ್ಮ ಪ್ರತ್ಯಕ್ ಹೊರಗಡೆಯಲ್ಲಿ ನೋಡ್ತಾರೆ. ಪ್ರತ್ಯಕ್ ಅಂದೇನು? ತನ್ನ ಪಾಡಿಗೆ ತಾನು ಸಾಕ್ಷ್ಯ ರೂಪದಿಂದಿದ್ದಾನೆ ಆತ್ಮ. ಬುದ್ಧಿ ಏನ್ ಮಾಡ್ತಾ ಇದ್ರು ನಿರ್ವಿಕಾರನ ಬೆಳ್ತಾ ಇದ್ದಾರೆ. ನಿನ್ನೊಳಗೆ ನೀನಿದ್ದು ಅಣ್ಣಗಳಿದ ಈ ಶರೀರವು ನೀವಲ್ಲ, ಅದು ನಿಮಗೆ ಇರುವ ಒಂದು ಸಾಧನ ಅಷ್ಟೇ. ಇದನ್ನ ಮರೆಯದಿರಿ. ಶರೀರಕ್ಕೆ ಬಾಲ್ಯ, ಕೌಮಾರ, ಯೌವನ ಇವುಗಳು ಬಂದಂತೆಯೇ ಮುಪ್ಪಿನ ಅವಸ್ಥೆಯೂ ಬಂದೇ ತೀರುವುದು. ಮುಪ್ಪು ಬಂದ ಮೇಲೆ ಒಂದಾನೊಂದು ದಿನ ಈ ಶರೀರವನ್ನು ಅತ್ತೊಗೆದು ನೀವು ಪ್ರಯಾಣ ಮಾಡಲೇಬೇಕಲ್ಲವೇ? ಆದ್ದರಿಂದ ಮುಪ್ಪು ಬರುವುದರೊಳಗೆ ಸದ್ಗುರುವನ್ನು ಆಶ್ರಯಿಸಿ ವೇದಾಂತ ಶ್ರವಣ ಮಾಡಿರಿ. ಅದು ಬಂದಾಗ ನೋಡಿಕೊಳ್ಳೋಣ ಎಂಬ ಕಲ್ಪನೆಯಂತೂ ಎಂದಿಗೂ ಸಲ್ಲದು. ಅದು ಬಂದ ಮೇಲೆ ನಿಮ್ಮ ಅವಯವಗಳು ಯಾವುವೂ ನಿಮ್ಮ ಹತೋಟಿಯಲ್ಲಿರುವುದಿಲ್ಲ. ನಿಮ್ಮ ಆರೋಗ್ಯವೂ ತಪ್ಪಿ ಹೋಗುವುದು, ಮನಸ್ಸಿನ ಶಕ್ತಿಯೂ ಕುಂದುವುದು. ಆಮೇಲೆ ನೀವು ಏನನ್ನು ತಾನೇ ಮಾಡಿಕೊಳ್ಳಬಲ್ಲಿರಿ? ವಿಷಯ ಭೋಗಗಳಿಗೆ ಮನಸ್ಸನ್ನು ಜೋಲು ಬಿಡುತ್ತಾ ಕೂತುಕೊಳ್ಳುವುದು ಎಂಥ ಹುಚ್ಚುತನ. ಹೆಂಡತಿಗೆ, ಮಕ್ಕಳಿಗೆ ಅಥವಾ ಆಶ್ರಿತರಿಗೆ ಏನಾದರೂ ಜೀವನೋಪಾಯವನ್ನು ಕಲ್ಪಿಸಿಕೊಟ್ಟು ಆಮೇಲೆ ವೇದಾಂತ ಶ್ರವಣ ಎಂದು ಕೂಡಬೇಡಿರಿ. ವಿವೇಕಿಗಳಾಗಿರಿ. ಸುಖವು ನಮ್ಮೆಲ್ಲರ ಆತ್ಮನ ಸ್ವಭಾವವೇ ಆಗಿದೆ. ಅವಸ್ಥಾತ್ರಯ ಅನುಭವವನ್ನು ವಿಚಾರ ಮಾಡಿರಿ. ಶಂಕರರ ಶಿಷ್ಯರಾದ ಸುರೇಶ್ವರಾಚಾರ್ಯರು ತಮ್ಮ ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಸುಖಸ್ಯ ಚ ಅನಾಗಮ ಅಪಾಯನಃ ಅಪರತಂತ್ರಸ್ಯ ಆತ್ಮಸ್ವಭಾವತ್ವಾತ್ ತಸ್ಯ ಅನವಬೋಧಃ ಪಿಧಾನಂ ಅತಃ ತಸ್ಯ ಅತ್ಯಂತ ಉಚ್ಛಿತ್ತೌ ಅಶೇಷ ಪುರುಷಾರ್ಥ ಪರಿಸಮಾಪ್ತಿ ಎಂದಿದ್ದಾರೆ. ನಮ್ಮೆಲ್ಲರ ಸ್ವಭಾವವೇ ಸುಖಸ್ವರೂಪ. ಇದನ್ನು ಸದ್ಗುರುವಿನ ಬಳಿ ವಿಚಾರ ಮಾಡಿದಿರುವುದೇ ಅಜ್ಞಾನವೇ ನಮ್ಮೆಲ್ಲರ ದುಃಖಗಳಿಗೆ ಮೂಲ ಕಾರಣ. ತಾನನ್ನು ನಾನಿನಿಂದ ಬಿಡಿಸಿ ಅರಿಯುವುದೇ ವಿಜ್ಞಾನ. ಶ್ರೀಗಳು ನೀನೇ ಶಂಕರನಾಗಿರಲಾಗಿ, ಇಡೀ ವಿಶ್ವಕ್ಕೆ ನೀನೇ ಕಾರಣವಾಗಿರಲಾಗಿ, ನೀನು ದೀನನಲ್ಲ, ತಿರುಕನಲ್ಲ, ಬಳಲದಿರು, ಐಹಿಕ ಭೋಗಗಳನ್ನು ಬೇಡದಿರು. ಅಯ್ಯೋ ಮಕ್ಕಳುಗಳಿರ, ಇನ್ನಾದರೂ ತಡ ಮಾಡದೆ ಜ್ಞಾನ ಮಾರ್ಗದೆಡೆಗೆ ಸಾಗಿರಿ ಎಂದು ಎಚ್ಚರಿಸುತ್ತಿದ್ದಾರೆ. ಕೇಳೋಣ, ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೋ ಮನುಜ? ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ.
ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೆ ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ ತಾವೆ ಸೌಖ್ಯದ ನೆಲೆಯು ತಾವನರಿಯದ ಮೌಢ್ಯ ಇವರೆಂತೆ ಹೆರರಿಗ ಸೌಖ್ಯವ ತಾವೆ ಸೌಖ್ಯದ ನೆಲೆಯು ತಾವನರಿಯದ ಮೌಢ್ಯ ಇವರೆಂತೆ ಹೆರರಿಗ ಸೌಖ್ಯವ ಸಾವಿನ ಸುಳಿಯೊಳಗೆ ಸಿಲುಕಿ ನರಳುತ್ತಲಿರುವ ಸಾವಿನ ಸುಳಿಯೊಳಗೆ ಸಿಲುಕಿ ನರಳುತ್ತಲಿರುವ ಜೀವನನು ಈ ಎಂಬುದೇ ತಕ್ಕಯ್ಯ ಸಾವಿನ ಸುಳಿಯೊಳಗೆ ಸಿಲುಕಿ ನರಳುತ್ತಲಿರುವ ಜೀವನನು ಈ ಎಂಬುದೇ ತಕ್ಕಯ್ಯ ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ ಹೆಂಡಿರಲಿ ಮಕ್ಕಳಲ್ಲಿ ಹೊಲದಿ ಹಣದೊಳಗಿಂತು ಕಂಡ ವಿಷಯಗಳಲ್ಲಿ ಕೌತುಕದಲ್ಲಿ ಹೆಂಡಿರಲಿ ಮಕ್ಕಳಲ್ಲಿ ಹೊಲದಿ ಹಣದೊಳಗಿಂತು ಕಂಡ ವಿಷಯಗಳಲ್ಲಿ ಕೌತುಕದಲ್ಲಿ ಹಿಡಿಕೊಳ್ಳುವೆನಿಲ್ಲಿ ಸುಖವ ನಿಂಬಿ ನಿನ್ನ ಹಿಡಿಕೊಳ್ಳುವೆನಿಲ್ಲಿ ಸುಖವ ನಿಂಬಿ ನಿನ್ನ ಬಂಡತನದ ಆಸೆಯನ್ನು ಬಿಡಲಾರೆಯ ಹಿಡಿಕೊಳ್ಳುವೆನಿಲ್ಲಿ ಸುಖವ ನಿಂಬಿ ನಿನ್ನ ಬಂಡತನದ ಆಸೆಯನ್ನು ಬಿಡಲಾರೆಯ ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ ಶರೀರದಲ್ಲಿ ಹರಣದಲ್ಲಿ ಮನದಲ್ಲಿ ಇಂದ್ರಿಯಗಳಲ್ಲಿ ಅರಸಿ ಬಳಲದಿರಿನ್ನು ನಿಜ ಸೌಖ್ಯವ ಶರೀರದಲ್ಲಿ ಹರಣದಲ್ಲಿ ಮನದಲ್ಲಿ ಇಂದ್ರಿಯಗಳಲ್ಲಿ ಅರಸಿ ಬಳಲದಿರಿನ್ನು ನಿಜ ಸೌಖ್ಯವ ಇರುವೆ ನಿತ್ಯಾನಂದ ಘನಶಂಕರನೇ ಆಗಿ ಇರುವೆ ನಿತ್ಯಾನಂದ ಘನಶಂಕರನೇ ಆಗಿ ತಿರುಕನಂದಗಳಾರ ಬೇಡಿಕೊಂಬೆ ಇರುವೆ ನಿತ್ಯಾನಂದ ಘನಶಂಕರನೇ ಆಗಿ ತಿರುಕನಂದಗಳಾರ ಬೇಡಿಕೊಂಬೆ ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ ಇಹುದುಂಟೆ ಮರುಳೇ ಇಹುದುಂಟೆ ಮರುಳೇ ಸಾವಧಿಂ ನಿರ್ಗತೇರ್ಯತ್ತ ಬುದ್ಧಿ ಸಾವಧಿ ಅವಧಿ ಉಳ್ಳಂತಹ ನೋಡ್ತಾ ಇದೆ ಆತ್ಮನು ಮಾತ್ರ
ಯಾವುದಕ್ಕೂ ಅನ್ಕೊಂಡಿಲ್ಲ. ಸರ್ವದೇಹೇಶು ಪಶ್ಯತಿ. ಚೆನ್ನಾಗಿದೆ. ಅನ್ವಯ ಹೇಗೆ ಅಂದ್ರೆ ಪಶ್ಯತಿ ಬುದ್ಧಿಂ ಅಪಶ್ಯನ್ ಸರ್ವದೇಹೇಶು ಆತ್ಮ ಪಶ್ಯತಿ ಸರ್ವಾಕಾರ ಬುದ್ಧಿಂ ನಿರಾಕಾರಸ್ಥನ್ ಆತ್ಮ ಸರ್ವದೇಹೇಶು ಪಶ್ಯತಿ. ಎಲ್ಲರ ದೇಹಗಳಲ್ಲಿಯೂ ಎಲ್ಲ ವಸ್ತುಗಳನ್ನು ನೋಡುತ್ತಾ ಆತ್ಮನು ನಿರ್ವಿಕಾರವಾಗಿದ್ದ. ಆತ್ಮನು ನೋಡ್ತಾ ಇಲ್ಲ, ಕೇಳ್ತಾ ಇಲ್ಲ, ಮೂಸ್ತಾ ಇಲ್ಲ, ಮುಟ್ತಾ ಇಲ್ಲ. ಇಂದ್ರಿಯಗಳು ಏನೇ ವ್ಯಾಪಾರಗಳನ್ನು ಮಾಡುತ್ತಿದ್ದರೂ ಆ ವ್ಯಾಪಾರಗಳಿಗೆ ಸಂಬದ್ಧನಾಗದೆ ವ್ಯಾಪಾರಗಳ ಜೊತೆಯಲ್ಲಿ ಸೇರಿಕೊಳ್ಳದೆ ಆತ್ಮನು ತನ್ನ ಪಾಲಿಗೆ ತಾನು ತನ್ನ ಸ್ವರೂಪದಲ್ಲಿದ್ದಾನೆ ಅಂತ ಅರ್ಥ ಇದೆ. ಇಷ್ಟು ಕೂಡ ಶ್ಲೋಕ ವ್ಯಾಖ್ಯಾನವಾಯಿತು. ಇದಕ್ಕೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ವ್ಯಾಖ್ಯಾನ ಪರಮಾದ್ಭುತವಾಗಿದೆ, ಪರಮಾನಂದದಾಯಕವಾಗಿದೆ. ಯಾಕೆ ವಾಕ್ಯ ಓದ್ತೇನೆ ನೋಡಿ. ವೇಷಾಪಹಾರಿಣಿ ವ್ಯಾಖ್ಯ ಇದು 215ನೇ ಪುಟಬೋಧನ. ದೃಷ್ಟ್ಯಾದಯ ವರ್ಣಾಂತಾಃ ಸರ್ವಾಸಾಂ ಅನುಕ್ತಾನಾಮಪಿ ವೃತ್ತೀನಾಂ ಉಪಲಕ್ಷಣಾರ್ಥಾಃ. ಇಂದು 14ನೇ ಪುಟ 15ನೇ ಪುಟ ಲಾಸ್ಟ್ ವಾಕ್ಯ. ದೃಷ್ಟ್ಯಾದಯ ದೃಷ್ಟಿಯಿಂದ ಪ್ರಾರಂಭ ಮಾಡಿಕೊಂಡು ವರ್ಣಾಂತಹ ವರ್ಣದವರೆಗಿರುವಂತ ಸರ್ವಾಸಾಂ ಅನುಕ್ತಾನಾಮಪಿ ವೃತ್ತೀನ ಇಷ್ಟು ವೃತ್ತಿ ಹೇಳಿದ್ದಾರೆ. ಇದು ಇಷ್ಟೇ ಅಂತ ಅರ್ಥವಲ್ಲ. ಅನುಕ್ತಾನಾಮಪಿ ವೃತ್ತೀನ ಇಲ್ಲಿ ಹೇಳದೇ ಇರುವಂತ ಬುದ್ಧಿಯ ವೃತ್ತಿಗಳಿಗೂ ಕೂಡ ಇದು ಉಪಲಕ್ಷಣವಾಗಿವೆ. 23 ಹೇಳಿದ್ದಾರೆ. ನೀವು ಇದಕ್ಕೆ 0 ಸೇರಿಸ್ಕೊಳ್ಳಿ, 230 ಆಯ್ತು. ಇನ್ನೂ 0 ಸೇರಿಸ್ಕೊಳ್ಳಿ, 2300 ಆಯ್ತು, 10,000. ಬುದ್ಧಿಯು ಲಕ್ಷಾಂತರ ವ್ಯಾಪಾರಗೊಳ್ಳುತ್ತಾಗಿದೆ. ನೀವು ಪಟ್ಟಿ ಹಾಕ್ತಾ ಬನ್ನಿ, ದಿನಕ್ಕೆ 10 ಪಟ್ಟಿ ಹಾಕ್ತಾ ಬನ್ನಿ. ಯಾವುದನ್ನ? ಬುದ್ಧಿಯ ವಿಕಾರಗಳನ್ನ. ಕಣ್ಣು ನೋಡಿದರೂ ಬುದ್ಧಿಯೇ ನೋಡ್ತಾ ಇದೆ, ಕಿವಿ ಕೇಳಿದರೂ ಬುದ್ಧಿಯೇ ಕೇಳ್ತಾ ಇದೆ. ಪಂಚ ಜ್ಞಾನೇಂದ್ರಿಯಗಳಿಂದ ಪಂಚ ಕರ್ಮೇಂದ್ರಿಯಗಳಿಂದ ಸಾವಿರಾರು ವ್ಯಾಪಾರವಾಗಿ ಎಲ್ಲವನ್ನು ಹೇಳುವುದಕ್ಕಾಗಿ ಅಪಶ್ಯಂತಿಂ ಶುರು ಮಾಡಿಕೊಂಡು ಅಸ್ಮರಂತಿಂ ಅಂತ ಹೇಳ್ತಾ ಇದ್ದಾರೆ. ಶಯನಂ ಒಂದೊಂದು ಕರ್ತವ್ಯ. ಸುಪ್ತಿ ತಮೋ ನಿಮಿತ್ತ ಸರ್ವ ವ್ಯಾಪಾರೋ ಪರಮಃ. ಶಯನ ಎಂದರೇನು? ಮಲಗಿಕೊಳ್ಳುವಿಕೆ ಸುಪ್ತಿ. ಸುಪ್ತಿ ಎಂದ್ರೇನು? ತಮೋ ನಿಮಿತ್ತವಾಗಿರುವ ವ್ಯಾಪಾರ. ಎಲ್ಲ ಇಂದ್ರಿಯಗಳು ಶಾಂತವಾಗಿವೆ, ತಮೋ ಗುಣದಿಂದ ಆವೃತವಾಗಿವೆ, ಹೊರಗಡೆ ಹೋಗ್ತಾ ಇಲ್ಲ. ಆಗ ಸರ್ವ ವ್ಯಾಪಾರೋ ವ್ಯಾಪಾರ ಉಪರಮ. ಚಕ್ಷು ನ ಪಶ್ಯತಿ, ಶ್ರೋತ್ರಂ ನ ಶೃಣೋತಿ, ಘ್ರಾಣಂ ನ ಜಿಘ್ರತಿ, ಜಿಹ್ವಾ ನ ರಸಯತೆ, ಮನಃ ನ ಸಂಕಲ್ಪಿ. ಯಾವ ವ್ಯಾಪಾರಗಳು ಇಲ್ಲದೆ ಶಾಂತವಾಗಿ ಇರುವಂತಹದ್ದೇ ಸುಪ್ತಿ. ಇದು ಬುದ್ಧಿ ಸುಪ್ತವಾಗಿದೆ. ಆತ್ಮನು ಸುಪ್ತನಾಗದೆ ಬುದ್ಧಿಯನ್ನು ಬೆಳೀತಾ ಇದ್ದಾನೆ. ತದೇವಂ ಈ ಒಟ್ಟಿನಲ್ಲಿ ಸರ್ವವೃತ್ತಿಭಿ ಸರ್ವಾಕಾರಾನ್ ತತ್ತದ್ವಿಷಯಾಕಾರೇಣ ಪರಿಣಾಮಿನೀಂ ಬುದ್ಧಿಂ ಸ್ವಯಂ ನಿರಾಕಾರ ನಿರ್ವಿಕಾರ ಏವ ಸನ್ ಅಸ್ಯಾರ್ಥಾಂ ಅಸ್ವಾರ್ಥಾಂ ಶುಚ್ಯರಜತಾಧಿಪತಿ ಪರಾರ್ಥ ಸ್ವಾರ್ಥ ಸರ್ವವಿಕಲ್ಪ ಆಸ್ಪದತ್ವಾತ್. ಏನು ಬರೀತಾರೆ ಸ್ವಾಮಿ? ಬ್ರಹ್ಮಾನಂದ ಬ್ರಹ್ಮಾನಂದ. ನಿಜವಾಗಿ ವೇದಾಂತಿ ಬ್ರಹ್ಮಜ್ಞಾನಿ ಆಗ್ಬೇಕಾದ್ರೆ ಈ ಸುಗಮ ವ್ಯಾಖ್ಯಾನ ಬಂದು ವೇಷಾಪಹಾರಿಣಿ ವ್ಯಾಖ್ಯಾನ ಬಂದು ಓದ್ತಾ ಇದ್ರೆ ಕಣ್ಣುಗಳ ಆನಂದ ಬಾಷ್ಪ ಬರುತ್ತೆ. ಕ್ಲೇಶಾಪಹಾರಿಣಿ ವ್ಯಾಖ್ಯಾನವನ್ನು ಬರೆದು ನಮ್ಮಂತಹ ಮುಮುಕ್ಷುಗಳಿಗೆ ಕೊಟ್ಟಿದ್ದಾರೆ ಸ್ವಾಮಿ. ಇಂತಹ ಗುರುಗಳಿಗೆ ಏನ್ ಕೊಟ್ರು ಸಂತೋಷ, ಏನ್ ಕೊಟ್ರು ಕಮ್ಮಿ. ಹೀಗೆ ಸರ್ವ ವೃತ್ತಿಭಿ, ವೃತ್ತಿ ವ್ಯಾಪಾರ, ಎಲ್ಲ ವ್ಯಾಪಾರಗಳಿಂದ ಸರ್ವಾಕಾರ ಎಲ್ಲ ಆಕಾರಗಳನ್ನ ತಾಳುತ್ತಾ
ತತ್ತದ್ವಿಷಯಾಕಾರೇಣ ಆಯಾ ವಿಷಯಾಕಾರದಿಂದ ಪರಿಣಾಮಿನಿ ಬುದ್ಧಿ ಪರಿಣಾಮಗೊಳ್ಳುತ್ತಿರುವಂತಹ ಬುದ್ಧಿಯನ್ನು ಆತ್ಮ ನೋಡ್ತಾ ಇದ್ದಾನೆ. ಹೇಗೆ? ಸ್ವಯಂ ನಿರಾಕಾರ ನಿರ್ವಿಕಾರ ಆಕಾರರಹಿತನಾಗಿ ವಿಕಾರರಹಿತ ನೋಡ್ತಾ ಇದ್ದಾನೆ. ಅಸ್ವಾರ್ಥಾಂ ಬುದ್ಧಿ ಬುದ್ಧಿಯು ಅಸ್ವಾರ್ಥ, ಬುದ್ಧಿಯ ಸ್ವಾರ್ಥವಿಲ್ಲ. ಅಚೇತನವಾದ ಬುದ್ಧಿ ಏನೇ ಕೆಲಸ ಮಾಡ್ತಾ ಇದ್ರು ಅದರ ಫಲ ಅದಕ್ಕಿಲ್ಲ. ಒಂದು ಮನೆ ಕಟ್ಟಬೇಕಾದ್ರೆ ಕಬ್ಬಿಣ, ಸಿಮೆಂಟ್, ಮರಳು, ಜಲ್ಲಿಕಲ್ಲು ಎಲ್ಲ ಹಾಕ್ತಾರೆ. ಅದರಲ್ಲಿ ಯಾರು ಹೋಗ್ತಾರೆ? ಜಲ್ಲಿಕಲ್ಲು ಜಲ್ಲಿಕಲ್ಲಿಗಾಗಿ ಅಲ್ಲ, ಸಿಮೆಂಟು ಸಿಮೆಂಟಿಗಾಗಿ ಅಲ್ಲ, ಕಬ್ಬಿಣ ಕಬ್ಬಿಣಕ್ಕಾಗಿ ಅಲ್ಲ. ಎಲ್ಲೋ ಯಾರಿಗೆ? ಮನೆಗೆ. ಮನೆ ಯಾರಿಗೆ? ನನಗೆ. ಅಸ್ವಾರ್ಥ ಶುಕ್ತಿ ರಜತಾಧಿಪತಿ, ಆ ಶುಕ್ತಿಯಲ್ಲಿ ಬೆಳ್ಳಿ ತೋರ್ತಾ ಇದೆ, ಅದಕ್ಕೆ ಹೆಸರು ಅಸ್ವಾರ್ಥ. ಶುಕ್ತಿಗೆ ಹೆಸರು ಸ್ವಾರ್ಥ. ಆತ್ಮನು ಸ್ವಾರ್ಥನಾಗಿದ್ದಾನೆ. ಯಾಕೆ? ಸರ್ವ ವಿಕಲ್ಪ ಆಸ್ಪದ ಸ್ವಾರ್ಥ. ಎಲ್ಲ ವಿಕಲ್ಪಗಳಿಗೂ ಆತ್ಮ ಆಸ್ಪದ. ಎಲ್ಲ ವಿಕಲ್ಪಗಳು ಅಸ್ವಾರ್ಥ. ಆಸ್ಪದನಾಗಿರೋ ಆತ್ಮನೇ ಸ್ವಾರ್ಥ. ಇಂಥ ಆತ್ಮನಿಗೋಸ್ಕರವಾಗಿ ಬುದ್ಧಿ ಎಲ್ಲಾ ವ್ಯಾಪಾರಗಳನ್ನು ಮಾಡ್ತಾ ಕುಳಿತಾ ಇದೆ. ಇಂಥ ಬುದ್ಧಿಯನ್ನ ನಾನಲ್ಲ ಎಂದು ತಿಳಿದುಕೊಂಡು ಆ ಬುದ್ಧಿಗೆ ಸಾಕ್ಷ್ಯ ಸ್ವರೂಪನಾಗಿರುವಂತವನೇ ಆತ್ಮ ಅಂತ ಹೇಳ್ತಾ ಇದ್ದಾನೆ. ಇದನ್ನ ಅರ್ಥ ಮಾಡಿಕೊಂಡಂತವನೇ ಬ್ರಹ್ಮಜ್ಞಾನಿಗಳು. ನಮ್ಮೆಲ್ಲರಿಗೂ ಸದ್ಗುರುಗಳ ಅನುಗ್ರಹದಿಂದ ಇಂಥ ಆತ್ಮಜ್ಞಾನ ಉಂಟಾಗಲಿ ಅಂತ ತಿಳಿಸುತ್ತಾ, ಓಂ ಶಾಂತಿ ಶಾಂತಿ ಶಾಂತಿ.